ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋऽಯಮಂಜಲಿಃ ಪ್ರಸನ್ನಮನಸಸ್ತ್ವೇ ಮೇ ಸತ್ಯಾನ್ ಕುರ್ವಂತು. ರಾಜ ದಶರಥನಿಗೆ 3 ರಾಣಿಯರಿದ್ದರು, ಗೊತ್ತಲ್ವಾ? ಇದರಲ್ಲಿ ಯಾವ್ಯಾವ ಗ್ರಹಗಳು ಬರ್ತವೆ ಹೇಳ್ತೀರಾ? ಗ್ರಹಗಳು ಯಾವ್ಯಾವ್ದು ಬರ್ತವೆ ಚೆನ್ನಾಗಿ ಗೊತ್ತಿರೋರು ಹೇಳಬೇಡಿ. ಪರಂಪರಾ ಗುರುಕುಲ, ಶಿವಗುರುಕುಲ ಹೊರತುಪಡಿಸಿ ಕೇಳ್ತಾ ಇರೋಂಥದ್ದು. ರಾಜ ದಶರಥನಿಗೆ 3 ರಾಣಿಯರಿದ್ದರು. ಒಂದು ಸರಳವಾದ ಕನ್ನಡ ವಾಕ್ಯ, ಒಂದು ನಿಮಗೆಲ್ಲ ಗೊತ್ತಿರೋಂಥದ್ದು. ಯಾವ ಯಾವ ಗ್ರಹಗಳು ಬರ್ತವೆ ಈ ವಾಕ್ಯದಲ್ಲಿ ಹೇಳಿ ನೋಡೋಣ. ಜೋರಾಗಿ ಹೇಳಬೇಕು, ಗೊತ್ತಿರೋರು ಜೋರಾಗಿ ಹೇಳಬೇಕು, ನಿಂತ್ಕೊಂಡು ಹೇಳಿದ್ರೆ ಪರವಾಗಿಲ್ಲ. ಗುಸು ಅಲ್ಲ, ಜೋರಾಗಿ ಹೇಳಬೇಕು, ನಿಂತ್ಕೊಂಡು ಹೇಳಬೇಕು. ತಪ್ಪು ಹೇಳಿದ್ರು ಪರವಾಗಿಲ್ಲ, ನೀವು ಕಲಿತಾ ಇದ್ದೀರಿ, ತಪ್ಪು ಹೇಳಿದ್ರೆ ದೋಷ ಏನೂ ಇಲ್ಲ. ನಿಂತ್ಕೊಂಡು ಹೇಳಿ, ಜೋರಾಗಿ ಹೇಳಿ. ಹೇಳು. ರವಿ ಮತ್ತೆ ಶುಕ್ರನ? ರವಿ ಯಾಕೆ ಹೇಳಿದೆ? ರಾಜ ದಶರಥ ಅನ್ಬೇಕಾದ್ರೆ ರಾಜನ ಪ್ರಸ್ತಾಪ ಆಯ್ತಲ್ವಾ? ರಾಜನ ಸೂಚನೆ ಮಾಡೋ ಗ್ರಹ ಯಾವುದು? ರವಿ ಅಲ್ವಾ? ನೀ ಹೇಳು. ಚಂದ್ರನ ಶುಕ್ರನ? ಚಂದ್ರ ಯಾಕೆ? ರಾಣಿ ಅಂತ ಬಂದಾಗ ಚಂದ್ರನೇ ಬರಬೇಕು ಅಂತ. ಹೆಣ್ಣು ಅಂದರೆ ಶುಕ್ರ ಆಗತ್ತೆ, ರಾಜಸ್ಥಾನದ ನರ್ತಕಿ ಶುಕ್ರ ಆಗತ್ತೆ. ರಾಣಿ ಅಂತ ಬಂದರೆ ಚಂದ್ರ ಬರಬೇಕು ಅಲ್ಲಿ. ಯಾಕೆಂದರೆ ರಾಜಾನವು ರವಿ ಶೀತಗು ಅಂತ ನಿಯಮ ಇರೋವಂಥದ್ದು. ರವಿ ಮತ್ತು ಚಂದ್ರ ಇಬ್ಬರು 2 ರಾಜಗ್ರಹಗಳು ಅಂತ. ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರ ಅಂತ ಹೇಳ್ಬೋದು. ಬೇಕಾದ್ರೆ ಇವತ್ತಿನ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಸೂರ್ಯ ಅಂದರೆ ಕೇಂದ್ರ ಸರ್ಕಾರ, ಚಂದ್ರ ಅಂದರೆ ರಾಜ್ಯ ಸರ್ಕಾರ. ಹಾಗೆ ಚಿಂತನೆ ಮಾಡೋದುಂಟು ದೈವಜ್ಞರು, ಸುಮ್ಮನೆ ಹೇಳಿದಾರೆ ನಾವು, ಮಾಡೋದುಂಟು ಹಾಗೆ ಅಂತ. 2 ರಾಜಗ್ರಹಗಳು. ಮುಖ್ಯವಾಗಿ ಚಂದ್ರ ಸ್ತ್ರೀಲಿಂಗ ಆಗಿದ್ದರಿಂದ ರಾಣಿ ಆಗ್ತಾನೆ. ಸೂರ್ಯ ಅವನೇ ಅವತ್ತು ರಾಣಿ ಆಗೋದಿಲ್ಲ, ಸೂರ್ಯ ಆದರೆ ರಾಜನೇ ಆಗೋದು ಹೊರತು ರವಿ ರಾಣಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೋ ಇವತ್ತು ಮನಸ್ಸು ಸರಿ ಇಲ್ಲ. ಯಾವ ಗ್ರಹ ಬಂತಿಲ್ಲಿ? ಚಂದ್ರ ಯಾಕೆ ಬಂತು? ಮನಸ್ಸು, ಹೌದಾ? ಉಷ್ಣ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಮೈಯಲ್ಲಿ. ದಶರಥ ರಾಮನನ್ನು ಯುವರಾಜನನ್ನಾಗಿ ಮಾಡಲಿಕ್ಕೆ ಪ್ರಯತ್ನಪಟ್ಟ. ಯಾಕೆ ಬುಧ ಯುವರಾಜ ಹೀಗೆ ಹೇಳಬೇಕು. ಆಂಜನೇಯ, ಅಯ್ಯೋ ವಾಕ್ಯ ಪೂರ್ತಿ ಮಾಡೋಣ ಬಿಡಿ. ರಾಮನ ಸೇವಕ ಅಂತ ಹೇಳೋಕೆ ಹೊರಟಿದ್ದು. ರಾಮನ ಸೇವಕ ಆಂಜನೇಯ ಅಂತ. ಸೇವಕ ಯಾರು? ಸನಿನಾ? ನೀಲ ಕಪಿಗಳ ಸೇನಾಪತಿ. ನೀಲ ಕಪಿಗಳ ಸೇನಾಪತಿ. ತುಂಬ ಬಾಯಾರಿಕೆ ಆಗಿತ್ತು, ನೀರು ಕೊಟ್ಕೊಂಡು ಬಂದೆ. ಚಂದ್ರ ಶುಕ್ರ ಇಬ್ಬರು ಆಗ್ತಾರೆ. 2 ಜಲಗ್ರಹಗಳು, ಚಂದ್ರ ಮತ್ತು ಶುಕ್ರ ಅಂತ.
ತಾಕತ್ತಿದ್ರೆ 100 kg ಆದರೂ ಎತ್ತಬಹುದು ಅಂತ. ತಾಕತ್ತಿದ್ರೆ ಎಷ್ಟಾದರೂ ಭಾರ ಎತ್ತಬಹುದು ಅಂತ. ತಾಕತ್ತು ಯಾರಿಗೆ ಹೇಳಿದ್ದಾರೆ? ಯಾವ ಗ್ರಹಕ್ಕೆ ಹೇಳಿದ್ದಾರೆ? ಸರಿಯಾಗಿ ನೋಡಿ. ಸರಿಯಾಗಿ ನೋಡಿ. ಯಾರದು ಕುಜ ಅಂತ ಹೇಳಿದ್ದು? ಕುಜನ? ನಿಜನಾ? ನಿಜನೇ. ಸತ್ವಂ ಕುಜಃ. ಸತ್ವಂ ಅಂದರೆ ತಾಕತ್ತು, ಶಕ್ತಿ. ಅದು ಕುಜನಿಂದ ಬರೋಂಥದ್ದು. ಸರಿ ಇದೆ ಅಂತ. ಇವತ್ತು ಪಾಠ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಪಾಠ ಇದೆ, ತುಂಬ ಬೇಜಾರಾಗೋಯ್ತು ಅಂತ. ಯಾರಿಗಾರು ಇರಬೇಕು ಅಂತಲ್ಲ, ಬೇಜಾರು ಯಾರು? ಶನಿನಾ? ಪಾಠ ಯಾರು? ಜ್ಯೋತಿಷ ಬೇಡ, ತಾನೇ ಗೊತ್ತಾಗುತ್ತೆ ಪಾಠ ಯಾರು ಮಾಡಬೇಕು ಅಂತ. ಸರಿ ಇದೆ. ಗುರುಗಳು ಮಾತಾಡ್ತಾ ಇದ್ದಾರೆ, ಹೌದಾ? ಜ್ಞೋ ವಚಃ. ಸರಿ ಇದೆ, ಬದನೆ. ಸ್ನಾಯು ಸೆಳೆತ. ಸೊಳ್ಳೆ ರಕ್ತ ಕುಡಿಯುತ್ತೆ. ಸೊಳ್ಳೆ ಚಂದ್ರನ? ರಕ್ತ ಚಂದ್ರ. ಸರಿ, ಹೇಳ್ತಾ ಇದ್ದೀರಿ ನೀವು, ಚೆನ್ನಾಗಿ ಹೇಳ್ತಾ ಇದ್ದೀರಿ, ಸಂತೋಷ ಆಯಿತು ತುಂಬ. ಬಣ್ಣಗಳನ್ನು ಚಿಂತನೆ ಮಾಡೋಣ ಇವತ್ತು. ಯಾವ ಗ್ರಹಗಳು ಯಾವ ಬಣ್ಣ ಅಂತ ಚಿಂತನೆ ಮಾಡೋಣ. ಬೃಹತ್ ಜಾತಕದ ಶ್ಲೋಕ ಹೇಳ್ತೀವಿ, ಕೇಳ್ಕೊಳ್ಳಿ ಶ್ಲೋಕನಷ್ಟೇ, ನೀವು ಹೇಳಬೇಕು ಅಂತಿಲ್ಲ, ಕೇಳ್ಕೊಳ್ಳಿ. ರಕ್ತಶ್ಯಾಮೋ ಭಾಸ್ಕರೋ ಗೌರ ಇಂದು ನಾತ್ಯುಚ್ಚಾಂಗೋ ರಕ್ತಗೌರಶ್ಚ ವಕ್ರಃ ಪೂರ್ವಾಶ್ಯಾಮೋ ಜ್ಞಃ ಗುರು ಗೌರಗಾತ್ರ ಶ್ಯಾಮಶುಕ್ರೋ ಭಾಸ್ಕರಿ ಕೃಷ್ಣದೇಹ. ನೋಡಿ, ಇವ್ರಿಗೆ ಬರುತ್ತೆ ಶ್ಲೋಕಗಳು, ಕಲಿಬೇಕು ನೀವು ಕೂಡ. ಶ್ಲೋಕ ಕಲಿತ್ರೆ ಶಾಸ್ತ್ರ ಕೈಗೆ ಬರುತ್ತೆ, ಶ್ಲೋಕ ಬಾಯಿಗೆ ಬರಬೇಕು ಯಾವಾಗಲೂ. ಇದು ಶ್ಲೋಕ. ರಕ್ತಶ್ಯಾಮೋ ಭಾಸ್ಕರೋ. ನಾವೆಲ್ಲ ಅಲ್ಲಿ ಅಲ್ಪ ವಿರಾಮ ಹಾಕಿದ್ದೇವೆ ನೋಡಿ, ಅಲ್ಲಲ್ಲಿ ಮುಗಿತು ಒಂದೊಂದು ವಿಷಯ ಅಂತ. ಅದಕ್ಕೋಸ್ಕರ ಬಿಡಿಸಿ ನಿಮ್ಗೆ ಸುಲಭ ಗೊತ್ತಾಗೋ ಥರ ಮಾಡಿ ಅಲ್ಪ ವಿರಾಮ ಎಲ್ಲ ಕೊಟ್ಟಿದೆ ಅಲ್ಲಿ. ಅಲ್ಲಿ ಮೊದಲು ಸ್ಪಷ್ಟವಾದ ವರ್ಣಗಳನ್ನು ತಗೊಳ್ಳೋಣ. ಹಸಿರು ಬಣ್ಣ. ನೀವೆಲ್ಲ ಹಸಿರು ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದೀರಲ್ವಾ? ಈ ಕಡೆ ತುಂಬ ಹಸಿರು ಕಾಣ್ತಾ ಇದೆ ಅಲ್ವಾ? ಹಾಂ, ಹೆಂಗೆ ಗೊತ್ತಾಯ್ತು ನಿಮಗೆ? ಮೊದಲೇ ಗೊತ್ತಾ ನಿಮಗೆ? ಹಾಂ, ಹಿಂದಿನ ವರ್ಷ ಪಾಠಕ್ಕೆ ಬಂದಿದ್ರಾ? ಹಾಂ, ಹೌದು. ಬುಧ ಹಸಿರು ಬಣ್ಣ, ಅನುಮಾನವೇ ಇಲ್ಲ ಅದಕ್ಕೇನು. ಅಲ್ಲಿ ದೂರ್ವಾ ಶ್ಯಾಮೋ ಜ್ಞಃ ಅಂತಿದೆ ನೋಡಿ. ಜ್ಞ ಅಂದರೆ ಬುಧ, ನೆನ್ಪಿಟ್ಕೊಳ್ಳಿ. ಜ್ಞ ಅಂತ ಒಂದು ಅಕ್ಷರ ಶಬ್ದ, ಒತ್ತಕ್ಷರ ಇರೋವಂಥದ್ದು. ಜ್ಞ ಅಂದರೆ ಜ್ಞಾನಿ, ಬುಧ. ಅವನು ದೂರ್ವಾ ಶ್ಯಾಮ ಅಂತ. ಶ್ಯಾಮ ಅನ್ಬೇಕಾದ್ರೆ ಬೇರೆ ಬೇರೆ ಥರದ ಬಣ್ಣಗಳಿಗೆ ಶ್ಯಾಮನ ಶಬ್ದ ಬಳಸ್ತಾರೆ. ಅಂದರೆ ಕಪ್ಪಿನ ಬೇರೆ ಬೇರೆ ವೈವಿಧ್ಯಕ್ಕೆ ಶ್ಯಾಮನ ಶಬ್ದ ಬಳಸ್ತಾರೆ. ದೂರ್ವಯಂತೆ ಅಂತ. ದೂರ್ವ ಯಾವ ಥರ ಇರುತ್ತೆ? ಸಂಸ್ಕೃತದಲ್ಲಿ ಹಸಿರು ಅಂತ ಪ್ರತ್ಯೇಕ ತುಂಬ ಹೇಳಲ್ಲ. ನೀಲಿ ಅಂತ ನಾವು ಹೇಳ್ತೀವಿ, ಕನ್ನಡದಲ್ಲಿ ಹಸಿರು ಅಂತ ಹೇಳ್ತೀವಿ. ಎಲ್ಲ ಈ ಕಪ್ಪಿನ ಪ್ರಭೇದಗಳು ಅವೆಲ್ಲವೂ ಕೂಡ ಅಂತ. ಈ ನೀಲಿಯು ಹಸಿರು ಎಲ್ಲ ಕಪ್ಪಿನದೇ ಪ್ರಭೇದಗಳು ನಿಜವಾಗಿ ಅದು ಅಂತ. ಹಾಗಾಗಿ ನೀಲ ಅನ್ನೋ ಶಬ್ದದಲ್ಲಿ ಎಲ್ಲರೂ ತಗೊಳ್ತಾರೆ ಸಂಸ್ಕೃತದಲ್ಲಿ. ಶ್ಯಾಮ ಅನ್ನೋ ಶಬ್ದದಲ್ಲಿ ತಗೊಳ್ಳೋದುಂಟು. ದೂರ್ವಾ ಶ್ಯಾಮ ಅಂದರೆ ದೂರ್ವೆ ಥರದ ಕಪ್ಪು, ಅಂದರೆ ಹಸಿರು ಬಣ್ಣ ಬುಧನದ್ದು. ಕಪ್ಪು ಯಾರಾಗಿರ್ಬೋದು? ಶನಿ ಬಗ್ಗೆ ಏನು ಪ್ರೀತಿಯಪ್ಪ ನಿಮಗದು? ಗೊತ್ತಿರುತ್ತೆ ನಿಮಗೆ ಶನಿ ಏನು ಅಂತ. ಕೊನೆ ಇರುತ್ತೆ ನೋಡಿ, ಭಾಸ್ಕರಿ ಕೃಷ್ಣ ದೇಹ. ಭಾಸ್ಕರಿ ಅಂದರೆ ಯಾರು? ಭಾಸ್ಕರ ಅಂದರೆ ಯಾರು? ಅವ್ರ ಮಗ ಭಾಸ್ಕರಿ. ಭಾಸ್ಕರನ ಮಗ ಭಾಸ್ಕರಿ.
ಶನಿ, ಶನಿಯು ಕೃಷ್ಣ ದೇಹ, ಕಪ್ಪು ಬಣ್ಣದ ಪಕ್ಕ ಕಪ್ಪೆ ಒಂದು ಶನಿ ಅಂದರೆ, ಶನಿ ಬಣ್ಣ ಹೇಗೆ ಅಂದರೆ ತೊಳೆದಿಟ್ಟ ಯಜ್ಞೇಶ್ವರನ ಹಾಗೆ, ಅಷ್ಟು ಚೆನ್ನಾಗಿದೆ ಬಣ್ಣ. ತೊಳೆದಿಟ್ಟ ಯಜ್ಞೇಶ್ವರನ ಹಾಗೆ ಅಂದರೆ ಏನು ಬಣ್ಣ ಅದು? ಯಜ್ಞೇಶ್ವರ ಅಂದ್ರೆ ಏನು ಬಣ್ಣ? ಕಪ್ಪ. ಯಜ್ಞೇಶ್ವರ ಅಂದರೆ ಬರೀ ಯಜ್ಞೇಶ್ವರ ಅಂತ ಹೇಳಿಲ್ಲ, ತೊಳೆದಿಟ್ಟ ಯಜ್ಞೇಶ್ವರ ಅಂತ. ಹಳೆ ಜನಗಳು ಹಾಗೆಲ್ಲ ಹೇಳೋದುಂಟು. ಕಪ್ಪು ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಂತ. ಹುಡುಗ ಹೇಗಿದ್ದಾನೆ ಅಂದರೆ ತೊಳೆದಿಟ್ಟು ಯಜ್ಞೇಶ್ವರನಾಗಿದ್ದಾನೆ, ಕಪ್ಪಿದ್ದಾನೆ ಅಂತ ಅರ್ಥ, ಅದಕ್ಕೆ ಬೇರೆ ಏನಿಲ್ಲ. ಅದನ್ನ ಒಳ್ಳೆ ಶಬ್ದದಲ್ಲಿ ಹೇಳಿದ್ದು. ಬೆಂಕಿಯನ್ನು ತೊಳೆದ್ರೆ ಮಸಿ ಕೆಂಡ ಆಗತ್ತೆ, ಅದು ಮಸಿ ಕೆಂಡ ಥರ ಇದ್ದಾನೆ ಅಂತ ಹೇಳೋಕ್ಕೆ ತೊಳೆದಿಟ್ಟು ಯಜ್ಞೇಶ್ವರ ಅಂತ ದೊಡ್ಡ ಶಬ್ದ ಬಳಸಿ ಹೇಳೋದು. ಅವನು ಕಪ್ಪು. ಸೂರ್ಯ ಯಾವ ಬಣ್ಣ? ಅದೇನು ರಕ್ತಶ್ಯಾಮ ಅಂದರೆ? ಕೆಂಪೆ. ಕೆಂಪೆ ಸ್ವಲ್ಪ ಕಪ್ಪು ಛಾಯೆ ಸೇರ್ಕೊಂಡಿದೆ ಅದಕ್ಕೆ ಅಂತ. ಕೆಂಪಿಗೂ ಸ್ವಲ್ಪ ಕಪ್ಪು ಬೆರೆಸಿದ ಹಾಗೆ ಅಂತ ಅಂದ್ಕೊಳ್ಳಿ ನೀವು, ಅದು ಸೂರ್ಯ ಅಂತ. ಗೌರ ಇಂದು. ಇಂದು ಅಂದರೆ ಇವತ್ತು ಅಂತಲಾ? ಇಂದು ಅಂದ್ರೇನು? ಚಂದ್ರ ಅಂತ ನೆನ್ಪಿಟ್ಕೊಳ್ಳಿ. ಕನ್ನಡದ ಇಂದು ಅಲ್ಲ, ಇಂದು ಅಂದರೆ ಸಂಸ್ಕೃತದ ಇಂದು, ಚಂದ್ರ ಅಂತ ಅರ್ಥ ಅದಕ್ಕೆ. ಚಂದ್ರ ಗೌರ ವರ್ಣದವನು. ಗೌರ ಅಂದರೆ ಯಾವ ಬಣ್ಣ? ಹಾಗೆ ಹೇಳ್ತಾರೆ ನಿಮಗೆ? ಗೌರ ಅಂದರೆ ಬಿಳಿ ಅಂತಲೂ ಹೇಳ್ತಾರೆ, ಗೌರ ಅಂದರೆ ಹಳದಿ ಅಂತಲೂ ಕೂಡ ಹೇಳ್ತಾರೆ. ಎರಡೂ ಬಣ್ಣದಲ್ಲೂ ಕೆಲವು ಕಡೆ ಕೆಂಪು ಅನ್ನೋದಲ್ಲೂ ಕೂಡ ಬಳಸಿರೋದುಂಟು ಗೌರ ಶಬ್ದವನ್ನು. ಆದರೆ ಹೆಚ್ಚಾಗಿ ಹಳದಿ ಮತ್ತು ಬಿಳಿ, ಸ್ವಲ್ಪ ಬಿಳಿ ಹಳದಿ ಮಿಶ್ರಕ್ಕೆ ನಾವು ಹೇಳ್ಬೋದು ಗೌರವರ್ಣ ಅಂತ. ಬರೇ ಪೂರ್ತಿ ಬಿಳಿ ಅಂತಲ್ಲ, ಸ್ವಲ್ಪ ಹಳದಿ ಮಿಶ್ರಿತ ಅಂತ ತಗೋಬೋದು, ದಂತದ ಬಣ್ಣ ಅನ್ನೋ ಥರ ತಗೋಬೋದು ಅಂತ ಅಲ್ವಾ? ಗೌರ ಇಂದು ಅಂತ. ವಕ್ರ ಅಂದರೆ ಯಾರು ಗೊತ್ತಾ ನಿಮಗೆ? ವಕ್ರ ಅಂದರೆ ಕುಜ. ಕುಜನನ್ನ ವಕ್ರ ಅನ್ನೋ ಶಬ್ದದಲ್ಲಿ ಬಳಸ್ತಾರೆ. ತುಂಬ ವಕ್ರ ಆಗ್ತಾ ಇರ್ತಾನೆ, ಆಗಾಗ ಆ ಕುಜ ವಕ್ರಾಗಿ ಹಿಂದಕ್ಕೆ ಹೋಗ್ತಾ ಇರ್ತಾನೆ, ಹಾಗಾಗಿ ಅವನನ್ನು ವಕ್ರ ಅಂತ ಕರೀತಾರೆ. ಅವನು ರಕ್ತಗೌರ. ರಕ್ತಗೌರ ಅಂದ್ರೆ ಏನು? ಕೆಂಪಿಗೆ ಸ್ವಲ್ಪ ಕಪ್ಪು ಸೇರಿಸಿದ್ರೆ ಸೂರ್ಯ, ಅದು ಕೆಂಪಿಗೆ ಸ್ವಲ್ಪ ಬಿಳಿ ಸೇರಿಸಿದ್ರೆ ಅದು ಮಂಗಲ ಅಂತ. ಇಬ್ಬರು ಕೆಂಪೆ, ಮಂಗಲ ಮತ್ತು ಸೂರ್ಯ ಇಬ್ಬರು ಕೆಂಪೆ. ಮಾಣಿಕ್ಯದಂತೆ ಕೆಂಪು ಸೂರ್ಯ, ಮಾಣಿಕ್ಯದಂತೆ ಕೆಂಪು. ಈ ಕುಜ ಹವಳದಂತೆ ಕೆಂಪು. ಹವಳ ಯಾವ ಥರ ಇರುತ್ತೆ? ಕೆಂಪಿರುತ್ತಾ? ತಿಳಿ ಕೆಂಪು. ಹವಳ ಅವನ ರತ್ನ, ಕುಜನ ರತ್ನ. ಮಾಣಿಕ್ಯ ಸೂರ್ಯನ ರತ್ನ. ಬರುತ್ತಲ್ಲ ಶ್ಲೋಕ, ಮಾಣಿಕ್ಯಂ ತರಣೆ ಬರುತ್ತಾ? ಇದರಲ್ಲಿ ಎಲ್ಲ ಗ್ರಹಗಳ ಮಣಿಗಳನ್ನು ಹೇಳಿದೆ. ಯಾವ ಗ್ರಹಕ್ಕೆ ಯಾವ ರತ್ನ, ಯಾವ ಗ್ರಹಕ್ಕೆ ಯಾವ ಮಣಿ ಅಂತ ಹೇಳಿದೆ. ಅದು ಮುಂದೆ ಬೇಕಾಗತ್ತೆ, ಆ ಸಂದರ್ಭದಲ್ಲಿ ನೋಡೋಣ ಅದನ್ನು. ರಕ್ತಶ್ಯಾಮ ಗೌರ, ರಕ್ತಗೌರ, ದೂರ್ವಾಶ್ಯಾಮ. ಗುರು ಕೂಡ ಗೌರ, ಗೌರವರ್ಣದವನು ಗುರು. ಚಂದ್ರನು ಗೌರವರ್ಣ, ಗುರು ಕೂಡ ಗೌರವರ್ಣ. ಬಿಳಿ ಹಳದಿಯಲ್ಲಿ ಇರ್ತಾರೆ ಇಬ್ಬರು ಕೂಡ ಅಂತ. ಕೆಲವು ಸಾರಿ ಬಿಳಿ ಜಾಸ್ತಿ ತೋರ್ಬೋದು, ಕೆಲವು ಸರ್ತಿ ಗುರು ಸ್ವಲ್ಪ ಹಳದಿ ಜಾಸ್ತಿ. ಗುರುವಿಗೆ ಹಳದಿಗೆ ಹೆಚ್ಚು ಮಹತ್ವ ಇದೆ, ಹಾಗಾಗಿ ಹಾಗೆ ಹೇಳ್ಬೋದು. ಶ್ಯಾಮ ಶುಕ್ರ. ಶುಕ್ರ ಶ್ಯಾಮಲ ವರ್ಣ. ಶ್ಯಾಮಲ ಅಂದರೆ ಅದು ಪೂರ್ತಿ ಕಪ್ಪಲ್ಲ, ಪೂರ್ತಿ ಬಿಳಿಯಲ್ಲ, ಈಗ ಮೋಡದ ಬಣ್ಣ ಥರ ಬರುತ್ತೆ, ಆ ಥರದ ಬಣ್ಣ ಶುಕ್ರನಿಗೆ ಹೇಳ್ತಾ ಇರೋಂಥದ್ದು. ಬೇರೆ ಕಡೆ ಸಿತ ಬಿಳಿ ಅಂತಲೂ ಕೂಡ ಬಳಸ್ತಾರೆ. ಆದರೆ ಅದು ಸೂಚನೆ ಮಾಡೋ ಬಣ್ಣ ಅಂತ ತಗೊಂಡಾಗ ಈ ಶ್ಯಾಮಲ ವರ್ಣವನ್ನು ಶುಕ್ರನಿಗೆ ಹೇಳಿದ್ದಾರೆ. ಇಷ್ಟು ಗ್ರಹಗಳಿಗೆ ಹೇಳಿರ್ತಕ್ಕಂಥ ಬಣ್ಣಗಳು ಅಂತ. ಕೂದಲು ಕಪ್ಪಿದೆ ಅಲ್ವಾ? ದೂರ್ವೆ ಹೌದಾ? ದೂರ್ವೆ
ಧಾನ್ಯಗಳು ತುಂಬ ಮುಖ್ಯ. ಯಾವ ಗ್ರಹ ಯಾವ ಧಾನ್ಯ ಸೂಚನೆ ಮಾಡ್ತಾರೆ ಅಂತ. ಯಾಕೆ ಮುಖ್ಯ ಅಂದರೆ ಆ ಧಾನ್ಯಗಳನ್ನು ದಾನ ಮಾಡಿದರೆ ಆ ಗ್ರಹ ಪ್ರಸನ್ನ ಆಗುತ್ತೆ ಅಂತ, ಆ ಗ್ರಹಕ್ಕೆ ಸಮಾಧಾನ ಆಗುತ್ತೆ. ಜಾತಕದಲ್ಲಿ ಆ ಗ್ರಹದ ದೋಷ ಇದ್ದರೆ ಆಯಾ ಧಾನ್ಯಗಳನ್ನು ದಾನ ಮಾಡಿದಾಗ ಸಮಾಧಾನ ಆಗುತ್ತೆ ಅಂತ ಆ ಗ್ರಹಕ್ಕೆ ಅಂತ. ಈ ಕೋಷ್ಟಕಗಳು ಸಿಗುತ್ತೆ ನಿಮಗೆ. ಆಮೇಲೆ ಕೋಷ್ಟಕನೇ ತೋರಿಸು. ಗೋಧೂಮ, ತಂಡುಲ, ತಿಲ, ಚಣಕ, ಕುರುಥ, ಆಡಕ, ಶಾಮ, ಮುದ್ಗ, ಮಾಷ. ಗೋಧಿ ಅದು ಕನ್ನಡದ ತೋರಿಸು. ಗೋಧಿ, ಅಕ್ಕಿ, ತೊಗರಿ, ಹೆಸರು, ಕಡಲೆ, ಅವರೆ, ಎಳ್ಳು, ಉದ್ದು, ಹುರುಳಿ. ಹೆಸರು ಯಾವ ಬಣ್ಣ ಇರುತ್ತೆ? ಕೆಲವರು ಹಸಿರು ಅಂತಲೇ ಕರೀತಾರೆ ಅದನ್ನು, ಹೆಸರನ್ನು. ಗೊತ್ತಾ ನಿಮಗೆ? ಹಸಿರು ಅಂತಲೇ ಕರೆಯೋದು ಉಂಟು ಅಂತ ಹೆಸರನ್ನು ಅಂತ. ಹಸಿರು ಬಣ್ಣ ಇರುತ್ತೆ ಅದು ಹೆಸರು. ಬುಧನಿಗೆ ಹೆಸರು. ಹಾಗಾಗಿ ಗುರು ಕಡಲೆ. ಯಾಕೆ ಗೊತ್ತಾ? ಗುರುನು ಸ್ವಲ್ಪ ದೊಡ್ಡದು ಯಾವಾಗಲೂ. ಕಡಲೆ ಹಾಗೆ ಇರುತ್ತಲ್ವ, ಕಡಲೆ ಜಾಸ್ತಿ ತಿಂದರು ಅವರು ಹಾಗೆ ಆಗ್ತಾರೆ, ತಿಂದವರು ಕೂಡ ಹಿಂಗಾಗ್ತಾರೆ. ಕಡಲೆ ಥರನೇ ಗಣಪತಿಗೆ ಕಡಲೆ ನೆನೆಸಿಟ್ರೆ ಆಮೇಲೆ ಅದು ತಾನೇ ಹೀಗಾಗತ್ತೆ ನೋಡಿ. ಕಡಲೆ ಹೀಗಿದ್ದಿದ್ದು ನಿನ್ನೆ ರಾತ್ರಿ ನೆನೆಸಿಟ್ರೆ ಇವತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಅದು ಹೀಗಾಗಿರುತ್ತೆ ಕಡಲೆ ನೋಡಿ. ಗುರು ಹಾಗಿರೋದು. ಬೃಹತ್ತನು ಅಂತ ಗುರುವಿಗೆ ದೊಡ್ಡ ಶರೀರ ಅಂತ. ಯಾರಿಗಾದ್ರು ದೊಡ್ಡ ಶರೀರ ಇದ್ದರೆ ಅವರ ಜಾತಕದಲ್ಲಿ ಲಗ್ನದ ಮೇಲೆ ಗುರುವಿನ ಪ್ರಭಾವ ತುಂಬ ಇದೆ ಅಂತ ಅರ್ಥ. ಅದಕ್ಕೆ ಗುರುವಿನ ಪ್ರಭಾವ ತುಂಬ ಜಾಸ್ತಿ ಆದರೆ ಲಗ್ನದ ಮೇಲೆ ಅವನ ಶರೀರ ದೊಡ್ಡದಾಗತ್ತೆ, ಉದ್ದ ಅಗಲ ಎರಡೂ ಜಾಸ್ತಿ ಆಗುತ್ತೆ. ಕಡಲೆ ಗುರುವಿಗೆ. ಚಂದ್ರನಿಗೆ ಅಕ್ಕಿ, ರವಿಗೆ ಗೋಧಿ, ಶುಕ್ರನಿಗೆ ಅವರೆ, ಶನಿಗೆ ಎಳ್ಳು. ಎಳ್ಳು ಸಾಮಾನ್ಯ ಕಪ್ಪಿರುತ್ತೆ, ಬಿಳಿ ಎಳ್ಳು ಇರುತ್ತೆ, ಇಲ್ಲ ಅಂತಿಲ್ಲ, ಕಹಿ ಇರುತ್ತೆ ಅಲ್ವಾ? ನೀವು ಎಳ್ಳುಂಡೆ ತಿನ್ಕೊಂಡು ಎಳ್ಳು ಹೇಗಿರುತ್ತೆ ಅಂತ ಹೇಳ್ಬಿಡಿ. ಎಳ್ಳು ತಿಂದು ನೋಡ್ಬೇಕು ಬರೀ ಎಳ್ಳನ್ನು. ಎಳ್ಳುಂಡೆಗೆ ಚೆನ್ನಾಗಿ ಸಿಹಿ ಹಾಕಿರ್ತಾರೆ, ಗೊತ್ತಾಗೋದಿಲ್ಲ ನಿಮ್ಗದು. ಸುಮ್ಮನೆ ಎಳ್ಳು ತಿಂದು ನೋಡಿ, ಸಿಹಿ ಇದೆ ಕಹಿ ಇದೆಯಾ ಅಂತ. ಅದು ಶನಿಗೆ ಹತ್ತಿರ ಇದೆ ಅದು ಅಂತ. ಶನಿ ರಸ ಬೇರೆ ಇದೆ, ಸ್ವಭಾವಕ್ಕೆ ಹತ್ತಿರ ಇದೆ ಅಂತ. ರಾಹುವಿಗೆ ಉದ್ದು, ಕೇತುವಿಗೆ ಹುರುಳಿ. ಅವರಿಬ್ಬರು ಅವಳಿ ಜವಳಿ ಮಾಡಿಟ್ಬಿಟ್ಟಿದ್ದಾರೆ, ಎರಡು ಒಟ್ಟಿಗೆ ಮಾಡಿಟ್ಬಿಟ್ಟಿದ್ದಾರೆ. ರಾಹುವಿಗೆ ಉದ್ದು, ಕೇತುವಿಗೆ ಹುರುಳಿ. ಆ ಶ್ಲೋಕ ಅರ್ಕೇಂದ್ ವಸಿತ ಗುರು ಶಿಖಿ ಕ್ರೂರ ವಿದ್ಭೃಗ್ವಹೀನಾಮ್ ಅಂತ. ಅರ್ಕೇಂದ್ ವಸಿತ ಗುರು ಶಿಖಿ ಕ್ರೂರ ವಿದ್ಭೃಗ್ವಹೀನಾಮ್. ಅದಷ್ಟು ತಿಳ್ಕೊಳ್ಳೋಕೆ ಸ್ವಲ್ಪ ಬಿಡಿಸೋಕೆ ಸ್ವಲ್ಪ ಕಷ್ಟ ಆಗೋ ಥರ ಇದೆ ಶ್ಲೋಕ ಅದು ಅಂತ. ಅರ್ಕೇಂದ್ ವಸಿತ ಗುರು ಶಿಖಿ ಕ್ರೂರ ವಿದ್ಭೃಗ್ವಹೀನಾಮ್ ಅಂದರೆ ಅರ್ಕ, ಇಂದು, ಅಸಿತ, ಗುರು, ಶಿಖಿ ಅಂದರೆ ಕೇತು, ಕ್ರೂರ, ವಿತ್, ಭೃಗು, ಅಹಿ. ಹೀಗೆ ಬಿಡಿಸ್ಬೇಕು ಅದನ್ನ ಅಂತ. ಅರ್ಕ ಅಂದರೆ ಯಾರು? ಇಂದು, ಅಸಿತ, ಸಿತ ಅಂದರೆ ಬಿಳಿ, ಅಸಿತ ಅಂದರೆ ಕಪ್ಪು. ಅಸಿತ ಗುರುನೇ, ಶಿಖಿ ಕೇತು, ಕ್ರೂರ ಅವನೇ ಕ್ರೂರ. ಎಲ್ಲ ಗ್ರಹಗಳಿಗಿಂತ ಕ್ರೂರ ಯಾರು ಗ್ರಹಗಳ ಪೈಕಿಲಿ ಅಂದರೆ ಕುಜನೇ ಅಂತ. ಯಾರಿಗಾರು ಕ್ರೌರ್ಯ ಬರುತ್ತೆ ಅಂದರೆ ಅದು ಅವನಿಂದಲೇ ಬರೋದು, ಬೇರೆಯವರಿಂದ ಅಲ್ಲ ಅಂತ. ಕ್ರೂರ ಅಂತಲೇ ಕರೀತಾರೆ ಅವನನ್ನು, ಕುಜನನ್ನ ಅಂತ. ಕ್ರೂರ. ಬಿತ್ ಅಂದರೆ ಜ್ಞಾನಿ ಅಂತ. ಯಾರದು? ಬುಧ. ಭೃಗು, ಶುಕ್ರ ಭೃಗು ವಂಶೋತ್ಪನ್ನ. ಭೃಗು ಮುನಿಗಳ ವಂಶ ಹುಟ್ಟಿರ್ತಕ್ಕಂಥವ್ನು. ಭಾರ್ಗವ ಅಂತಲೂ ಕರೀತಾರೆ, ಭೃಗು ಅಂತಲೂ ಕರೀತಾರೆ. ಭೃಗು ಅಂದರೆ ಶುಕ್ರ. ಅಹಿ ಅಂದರೆ ಸರ್ಪ, ರಾಹು. ಮುಂದಕ್ಕೆ ಹೋಗೋಣ. ನೀವು ಅನ್ನ ಊಟ ಮಾಡ್ತೀರಲ್ಲ, ಯಾವ ಗ್ರಹ ಅದು? ಚಪಾತಿ ತಿಂತಾರಲ್ಲ, ಯಾವುದದು? ವಡೆ
ಉದ್ದ ಹಾಕಿದ್ರೆ ಬಡೆ ಆಗತ್ತಾ? ಉದ್ದಿನ ಬೆಳೆ. ಎತ್ತಿಗೆ ಏನು ಕೊಡ್ತಾರೆ ತಿನ್ನಕ್ಕೆ? ಹುರುಳಿ. ಹುರುಳಿ ಯಾವ ಗ್ರಹ? ಕೇತು. ಶರೀರ ತಂಪಾಗಬೇಕು ಅಂದರೆ ಹೆಸರು ತಿನ್ನಬೇಕು ಜಾಸ್ತಿ. ಹೆಸರಿಟ್ಟು ಸ್ನಾನ ಮಾಡೋ ಕ್ರಮ ಇದೆ. ಸ್ನಾನ ಮಾಡಬೇಕಾದ್ರೆ ಹಿಂದಿನ ಕಾಲದಲ್ಲಿ ಹೆಸರು ಹಿಟ್ಟನ್ನು ಬಳಸ್ತಾ ಇದ್ರು, ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ರು. ಅದರಲ್ಲಿ ಹೆಸರಿಟ್ಟು ತಂಪು, ಕಡಲೆ ಹಿಟ್ಟು ಉಷ್ಣ ಒಂದು ಸ್ವಲ್ಪ ಅಂತ. ಹಾಗಾಗಿ ನಿಮಗೆ ತಂಪು ಬೇಕು ಅಂದರೆ ಹೆಸರಿಟ್ಟು ಬಳಸಬೇಕು, ಸ್ವಲ್ಪ ಬಿಸಿ ಬೇಕು ಅಂದರೆ ತಂಪಾಗೋದು ಬೇಡ ಜಾಸ್ತಿ ಅಂತಿದ್ರೆ ಕಡಲೆ ಹಿಟ್ಟು ಬಳಸೋಂಥ ಪದ್ಧತಿ ಅಂತ. ಆಯಿತು. ದಾಲ್ 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 ಅಂತ ಹೇಳ್ತಾರಲ್ಲ, ಯಾಕೆ? ಹೌದಾ? ತೊಗರಿಯಿಂದಲೇ ಮಾಡ್ತಾರಾ? ಹಾಂ, ಹೆಸರಿಂದ ಮಾಡ್ಬೋದಲ್ವಾ? ಹೆಸರಿಂದ ಎರಡೂ ಪರವಾಗಿಲ್ಲ, ಹೆಸರಿಂದ ಶ್ರೇಷ್ಠ ಎರಡರಲ್ಲಿ. ಹೆಸರಿಂದ ಒಳ್ಳೆಯದು. ಗೊತ್ತಾಗಿದೆ ನಮ್ಗೆ. ಹಾಗಾದರೆ ಇನ್ನು ರಾಷ್ಟ್ರಗಳನ್ನು ಸುಮ್ಮನೆ ನಮಗೆ ತೋರಿಸ್ತೀವಿ, ಯಾವ್ಯಾವ ರಾಷ್ಟ್ರ ಯಾವ ಗ್ರಹಗಳಿಗೆ ಅಂತ. ಸೌರಾಷ್ಟ್ರಾವಂತಿ ಸಿಂಧೂನ್ ಸುಮಗಧ ಯವನಾನ್ ಪರ್ವತಾನ್ ಕೀಕಟಾಂಶ್ಚ. ಕೀಕಟ ಅಂದರೆ ಯಾವುದು? ಕೀಕಟ ಅಂದರೆ ಬಿಹಾರ. ಈಗೇನು ಬಿಹಾರ? ಕೀಕಟ ದೇಶಕ್ಕೆ ಹೋದರೆ ಮತ್ತೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆ ಊರಿಗೆ ಹೋದ್ರೆ ಸಾಕು ಅಂತ. ಶ್ಲೋಕ ಬೇಡ ಸುರೇಶ್, ಅವ್ರಿಗೆ ಕಷ್ಟ ಆಗ್ಬೋದು ಶ್ಲೋಕ. ಇದನ್ನು ತರಿಸು, ಕೋಷ್ಟಕನ ತರಿಸು. ರವಿ ಕಲಿಂಗ, ಚಂದ್ರ ಯವನ, ಕುಜ ಅವಂತಿ. ಎಲ್ಲಿದೆ ಅವಂತಿ? ಹಾಂ, ಮಧ್ಯಪ್ರದೇಶ. ಈಗಿನ ಮಧ್ಯಪ್ರದೇಶ. ಬುಧ ಮಗಧ, ಅದು ಬಿಹಾರವೇ. ಮಗಧ ಅಂದರೂ ಕೂಡ ದೊಡ್ಡದಲ್ವ ಬಿಹಾರ, ದೊಡ್ಡ ರಾಜ್ಯ. ಗುರು ಸಿಂಧು, ಶುಕ್ರ ಕೀಕಟ, ಶನಿ ಸೌರಾಷ್ಟ್ರ. ಸೌರಾಷ್ಟ್ರ ಎಲ್ಲಿದೆ ಈಗ ಗೊತ್ತಾ ನಿಮಗೆ? ಸೌರಾಷ್ಟ್ರ ಎಲ್ಲಿದೆ? ಗುಜರಾತಲ್ಲಿದೆ. ರಾಹು ಮತ್ತು ಕೇತುಗಳು ಅಂಬರ ರಾಜ್ಯ, ಪರ್ವತ ಪ್ರದೇಶ ಅಂತ ಹೇಳ್ತಾರೆ. ಈಗ ಈ ಮಕ್ಕಳು ಹೇಳೋ ಶ್ಲೋಕಕ್ಕೆ ಬರೋಣ. ಈಗ ಈ ಕಡೆಯಿಂದ ನೋಡೋಣ. ಈ ಶ್ಲೋಕನೇ ಹಾಕು ಸುರೇಶ್, ಮಾಣಿಕ್ಯಂ ತರಣೆ ಹಾಕು. 9 ಗ್ರಹಗಳಿಗೆ 9 ರತ್ನಗಳನ್ನು ಹೇಳಿದ್ದಾರೆ. ಆ ರತ್ನಗಳನ್ನು ಧಾರಣೆ ಮಾಡೋದ್ರಿಂದ ಆ ಗ್ರಹದ ದೋಷ ಪರಿಹಾರ ಆಗತ್ತೆ, ದಾನ ಮಾಡೋದ್ರಿಂದ ಕೂಡ. ಈಗ ಏನೋ ಒಂದು ಉದಾಹರಣೆಗೆ ಮೂಳೆ ತೊಂದರೆ ಇದೆ ಅಂದರೆ ಸೂರ್ಯನ ತೊಂದರೆ ಇದೆ ಅಂತ ಅರ್ಥ. ಅದಕ್ಕೆ ಸೂರ್ಯನಿಗೆ ಹೇಳಿದ ಮಣಿ ಧಾರಣೆ ಮಾಡಬೇಕು, ಆಗ ಆ ದೋಷ ಪರಿಹಾರ ಆಗೋಕ್ಕೆ ಅವಕಾಶ ಇರುತ್ತೆ. ಅಥವಾ ದಾನ ಮಾಡಬೇಕು ಅಥವಾ ಅದನ್ನು ಅಂತ. ಹಾಗೆ ಪ್ರತಿ ಗ್ರಹದ ದೋಷಕ್ಕೂ ಕೂಡ ಮಣಿಗಳು ಕೆಲಸ ಮಾಡ್ತವೆ ಅಂತ. ಮಣಿಗಳನ್ನ ಗ್ರಂಥದಲ್ಲಿ ಫಲದೀಪಿಕಾ ಗ್ರಂಥ, ಬೇರೆ ಬೇರೆ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಫಲದೀಪಿಕಾ ಗ್ರಂಥ ಬಂತು ನೋಡಿ, ನೋಡ್ತಾ ಹೋಗಿ. ಮಾಣಿಕ್ಯಂ ತರಣೇಹಿ. ತರಣಿ ಅಂದರೆ ಯಾರು? ಹುಡುಗಿ ಅಂತನ. ತರಣಿ ಬೇರೆ, ತರುಣಿ ಬೇರೆ. ಚಿಕ್ಕ ವಯಸ್ಸಿನವಳು ತರುಣಿ. ತರಣಿ ಅಂದರೆ ಸೂರ್ಯ. ಮಾಣಿಕ್ಯಂ ತರಣೇಹಿ ಮುಕ್ತಾಫಲಂ ಶೀತಗೋಹೋ. ಸುರೇಶ ಇದನ್ನು ತೋರಿಸು, ಕೋಷ್ಟಕ ತೋರಿಸು. ಆಮೇಲೆ ಶ್ಲೋಕ ಹೇಳ್ಕೊಟ್ಟೆ, ಕೋಷ್ಟಕ ತೋರಿಸು. ಅಲ್ಲ, ಹಿಂದೆ ಮುಂದೆ ಇರಬೇಕು. ಹಾಂ, ಈ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಈ ಮಣಿಗಳು ಗೊತ್ತಾ ನಿಮಗೆ? ನೋಡಿದ್ದೀರಾ ಈ ಮಣಿಗಳನ್ನು? ಕೇಳಿದ್ದೀರಾ? ಮಾಣಿಕ್ಯಕ್ಕೆ ಕೆಂಪು ಅಂತ ಹೇಳ್ತಾರೆ ಕನ್ನಡದಲ್ಲಿ.
ಕೆಂಪು ಅಂತ ಹೇಳ್ತಾರೆ. ಎರಗೂ ಕೆಂಪಿರುತ್ತೆ. ಅದು ಸೂರ್ಯನ ಥರನೇ, ಉದಯಿಸುವ ಸೂರ್ಯನ ಥರ, ಬೆಳಗಿನ ಸೂರ್ಯ, ಬಾಲ ಸೂರ್ಯ. ಮುತ್ತು ನೋಡಿದ್ದೀರಾ? ಮುತ್ತು ಎಲ್ಲಿ ಸಿಗತ್ತೆ? ಸಮುದ್ರದಲ್ಲ. ಬೆಳಿಬೋದಾ ಮುತ್ತನ? ಬೆಳಿತಾರೆ. ಮುತ್ತಲ್ಲೇ ಕೃತ್ರಿಮ ಮುತ್ತು ಸಿಗುತ್ತೆ ಇವತ್ತು, ಮಾಡ್ತಾರೆ ಅದನ್ನು. ಆಂಗ್ಲ ಭಾಷೆಯಲ್ಲಿ ಕಲ್ಚರ್ಡ್ ಅಂತ ಹೇಳ್ತಾರೆ ಆ ಮುತ್ತಿಗೆ. ಅಂದರೆ ಅದನ್ನು ಕೃಷಿ ಮಾಡ್ತಾರೆ, ಮುತ್ತಿನ ಕೃಷಿ ಮಾಡಿ ಮುತ್ತನ್ನು ಬೆಳೆಸೋದುಂಟು. 3 ಥರ ಇದೆ. ಒಂದು ನಿಜವಾಗಿ ಸಮುದ್ರದ ತಾನಾಗಿ ನಿರ್ಮಾಣ ಆಗೋಂಥ ಮುತ್ತು, ಇನ್ನೊಂದು ಈ ಕೃತ್ರಿಮವಾಗಿ ಕೃಷಿ ಮಾಡಿರೋಂಥ ಮುತ್ತು, ಮತ್ತೊಂದು ಪ್ಲಾಸ್ಟಿಕ್ ಮುತ್ತು. 3 ಥರ ಅಂತ. ಶ್ರೇಷ್ಠ ಯಾವುದು? ಅದಕ್ಕೆ ಆಕಾರ ಇರೋದಿಲ್ಲ, ಯಾವುದೋ ಆಕಾರದಲ್ಲಿ ಇರುತ್ತೆ. ಅದು ಎಲ್ಲರೂ ಅಪರೂಪಕ್ಕೆ ವೃತ್ತಾಕಾರ ಸಿಗುತ್ತೆ, ಸಿಕ್ಕಿದ್ರೆ ಶ್ರೇಷ್ಠ. ಅದು ಜಪಕ್ಕೆಲ್ಲ ಬಳಸ್ಬೋದು ಅಂತ ಹೇಳ್ತಾರೆ. ಅದನ್ನು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ರತ್ನ ಅದು ಮುತ್ತು. ಅಂದರೆ ಮುಕ್ತ ಶಬ್ದದಿಂದ ಮುತ್ತು ಶಬ್ದ ಬಂದಿದೆ. ಕನ್ನಡದ ಮುತ್ತು ಅನ್ನೋ ಶಬ್ದ ಸಂಸ್ಕೃತದ ಮುಕ್ತ ಶಬ್ದದಿಂದ ಬಂದಿದೆ. ಮುಕ್ತ ಅಂದರೆ ಏನು? ಬಿಡುಗಡೆ ಹೊಂದುವುದು ಅಂತ, ಮೋಕ್ಷ ಅಂತ, ಅಂಥದ್ದದು ಅಂತ. ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಸರಿಯಾಗಿ ಬೆಳೆಸಿದ್ರೆ ಮುಕ್ತಿ ಕೊಡುತ್ತೆ. ಅದು ಅಲ್ಲಿವರೆಗೂ ಶಕ್ತಿ ಇರೋಂಥ ಒಂದು ರತ್ನ ಅದು ಅಂತ. ಚಂದ್ರನಿಗೆ ಮುತ್ತು, ಚಂದ್ರ ಹೇಗಿರ್ತಾನೋ ಮುತ್ತು ಕೂಡ ಹಾಗೆ ಇರುತ್ತೆ, ಬಿಳಿ ಇರುತ್ತೆ ಅದು. ಕುಜನಿಗೆ ಹವಳ, ಬುಧನಿಗೆ ಅದ್ಯಾವ ಬಣ್ಣ ಇರುತ್ತೆ? ಪಚ್ಚೆ. ಅಂದರೆ ಆ ಶಬ್ದಕ್ಕೆ ಹೆಸರು ಅಂತ ಅರ್ಥ ಅಂತ. ಗುರುವಿಗೆ ಪುಷ್ಯರಾಗ, ಪುಷ್ಯರಾಗದಲ್ಲಿ ಸಹಜ ಪುಷ್ಯರಾಗ ಬಂದು ಕನಕ ಪುಷ್ಯರಾಗ ಅಂತ ಇನ್ನೊಂದು ಸಿಗತ್ತೆ, ಅಥವಾ ಸ್ವರ್ಣ ಪುಷ್ಯರಾಗ ಅಂತ. ಪುಷ್ಯರಾಗ ಇದೇನೆ ಧಾರಣೆ ಮಾಡಿದ್ದೀನಿ ನಾವು, ಇದು ಪುಷ್ಯರಾಗ. ಇದು ಅದೇ ಕಾರಣಕ್ಕೆ ಧಾರಣೆ ಮಾಡಿರೋದು, ಇದು ಗುರುವಿನದ್ದು ಅನ್ನೋ ಕಾರಣಕ್ಕೆ ಧಾರಣೆ ಮಾಡಿರೋದು. ಹಾಗಾಗಿ ಇದು ಕನಕ ಪುಷ್ಯರಾಗ. ಇದು ಒಂಚೂರು ಹೊಂಬಣ್ಣದ ಕಾಂತಿ ಇದೆ ಅದಕ್ಕೆ ನೋಡಿ. ಸಾಮಾನ್ಯ ಪುಷ್ಯರಾಗಕ್ಕೆ ಅದು ಸಾಮಾನ್ಯ ಹೊಂಬಣ್ಣದ ಕಾಂತಿ ಇರೋದಿಲ್ಲ, ಅದು ಸ್ಫಟಿಕಕ್ಕೆ ಹತ್ತಿರ ಇರುತ್ತೆ ಒಂದು ಸ್ವಲ್ಪ ನೋಡೋದಕ್ಕೆ. ಅದು ಈ ಹೊಂಬಣ್ಣ ಕಡಿಮೆ ಇರುತ್ತೆ ಅಂತ. ಇಷ್ಟು ಅದಿರಲಿ. ಶುಕ್ರನಿಗೆ ಅತಿ ಬೆಲೆ ಬಾಳೋದು ಯಾವುದು? ಅದು ಶುಕ್ರನಿಗೆ. ಭೋಗ ವಸ್ತುಗಳಿಗೆಲ್ಲ ಕಾರಕ ಶುಕ್ರನೇ, ಸಂಪತ್ತಿಗೂ ಕಾರಕ ಶುಕ್ರನೇ. ಹಾಗಾಗಿ ತುಂಬ ಬೆಲೆ ಬಾಳೋಂಥದ್ದು ಅವನು ಇಟ್ಕೊಂಡಿದ್ದಾನೆ ಶುಕ್ರ ಅಂತ, ವಜ್ರ ಅಂತ. ಹಾಗಾಗಿ ಬೇರೆ ಗ್ರಹಗಳನ್ನು ಸಮಾಧಾನ ಮಾಡೋಕ್ಕೆ ಸ್ವಲ್ಪ ಸುಲಭ ಇದೆ. ಈ ಶುಕ್ರನ ಸಮಾಧಾನ ಮಾಡಬೇಕು ಅಂದರೆ ನೀವು ವಜ್ರ ತರಬೇಕಾಗತ್ತೆ ಅಂತ. ಅದಕ್ಕೆ ಶನಿಗೆ ನೀಲ, ಇದು ನೀಲ ಇಲ್ಲಿದೆ ನೋಡಿ, ಕಾಣಿಸುತ್ತಾ? ಇದು ನೀಲ. ಇದು ಗುರು ಜ್ಞಾನ, ಈ ಶನಿ ವೈರಾಗ್ಯ ಅಂತ. ಈ ಜ್ಞಾನ ವೈರಾಗ್ಯಗಳ ಸಲುವಾಗಿ ಧಾರಣೆ ಮಾಡಿರೋಂಥದ್ದು. ಗುಟ್ಟು ಹೇಳಿದ್ದಾನೆ, ಒಬ್ಬೊಬ್ಬರು ಒಂದೊಂದು ಕಾರಣಕ್ಕೆ ಧಾರಣೆ ಮಾಡಿರ್ತಾರೆ. ಇದೆಲ್ಲ ಜ್ಞಾನ, ಗುರು ಅಲ್ವಾ? ಇದು ವೈರಾಗ್ಯ. ಇದು ಶನಿಯಿಂದ ವೈರಾಗ್ಯ ಅಂತ. ದೋಷ ಪರಿಹಾರಕ್ಕೆ ಅಂತಲ್ಲ, ಜ್ಞಾನ ವೈರಾಗ್ಯದ ಪ್ರತೀಕವಾಗಿ ಧಾರಣೆ ಮಾಡಿರೋಂಥದ್ದು ಮಾಲೆ ಇದು. ಹಾಗೆ ಶನಿ ನೀಲಕ್ಕೆ ಕಾರಕನಾಗ್ತಾನೆ, ರಾಹು ಗೋಮೇಧಿಕಕ್ಕೆ ಕಾರಕನಾಗ್ತಾನೆ, ವೈಡೂರ್ಯ ಕೇತು ಅಂತ. ಈ ಮಣಿಗಳನ್ನು ದಾನ ಮಾಡಬೇಕು, ಅಥವಾ ಈ ಮಣಿಗಳನ್ನು ಧಾರಣೆ ಮಾಡಬೇಕು. ಸುಮ್ಮನೆ ಹೋಗಿ ಅಂಗಡಿಯಿಂದ ತರಬೇಡಿ, ಯಾಕೆಂದರೆ ಅಂಗಡೀಲಿ ನಕಲಿ ಸಿಗುತ್ತೆ, ಅಸಲಿ ಸಿಗೋದು ಭಾಳ ಕಷ್ಟ. ಈ ಮಣಿಗಳು ನಕಲಿ ಸಿಗುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ ನಕಲಿ ಯಾವುದು ಅಸಲಿ ಯಾವುದು ಅಂತ. ಒಂದು ಸಮಸ್ಯೆ. ಎರಡನೇದು, ಅಸಲಿನೇ ಸಿಕ್ತು ಅಂತ ಅಂದ್ಕೊಳ್ಳಿ, ನಮಗೆ ಹೊಂದತ್ತು ಎಲ್ಲ ನೋಡ್ಬೇಕು ನಾವು. ಅದನ್ನು ಸುಮ್ಮನೆ ನೀಲ ಹಾಕ್ಕೊಂಡು ಹಾಳಾಗಿ ಹೋದವರು ಇದ್ದಾರೆ. ಇಂಥ ಈ ವಜ್ರನ ನೀರನ್ನು ಹಾಕ್ಕೊಂಡು ಅವತ್ತಿಂದ ಅನರ್ಥ ಅಂತ, ಅವತ್ತಿಂದ ತೊಂದರೆ ಆಗುತ್ತೆ ಇದು ಅಂತ. ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಒಂದು ವ್ಯಕ್ತಿನ ಪೂರ್ತಿ ಹಾಳು ಮಾಡೋಕ್ಕೆ ಸಾಕು ಒಂದು ರತ್ನ ಸಂಪೂರ್ಣ ಜೀವನ ಧ್ವಂಸ ಮಾಡುತ್ತೆ. ಒಂದು ವ್ಯಕ್ತಿನ ಮೇಲೆತ್ತಕ್ಕೂ ಸಾಕು ಅಂತ. ಹಾಗಾಗಿ ನಿಮಗೆ ಈಗ ಶನಿಗೆ ಸಂಬಂಧಪಟ್ಟಂಥದ್ದು ಬೇಕು ಅಂತಂದರೆ ನೀಲ ಧಾರಣೆ ಮಾಡಬೇಕು ನೀವು, ಸರಿ. ಆದರೆ ಆ ನೀಲ ನಿಮಗೆ ಸಾರಾವಳಿ ಬರುತ್ತೋ ಇಲ್ವೋ, ನಿಮಗೆ ಹೊಂದುತ್ತೋ ಇಲ್ವೋ ಅನ್ನೋದನ್ನು ಪರಿಶೀಲನೆ ಮಾಡದೆ ಧಾರಣೆ ಮಾಡಬಾರ್ದು. ಮಾಡೋ ಕ್ರಮಗಳಿದೆ. ರೇಷ್ಮೆ ಬೆಟ್ಟಲ್ಲಿ ಸುತ್ತಬೇಕು ಅದನ್ನು, ನೀಲವನ್ನು ಹವಳವನ್ನು ರೇಷ್ಮೆ ಬೆಟ್ಟಲ್ಲಿ ಸುತ್ತಿ ಅದನ್ನ ಮೈಮೇಲೆ ಧಾರಣೆ ಮಾಡಬೇಕು. ಒಂದು 3 ದಿವಸ 4 ದಿವಸ, ಒಂದು ವಾರದಲ್ಲಿ ಸ್ವಲ್ಪ ನಮಗೆ ಪರಿಣಾಮ ಗೊತ್ತಾಗುತ್ತೆ. ಹೊಂದಿದ್ರೆ ಆಮೇಲೆ ಮುಂದುವರಿಸ್ಬೋದು ಅಂತ. ಆ ಥರ ಅನೇಕ ಪದ್ಧತಿಗಳಿದೆ. ನಮಗೆ ಹೊಂದತ್ತೋ ಇಲ್ಲೋ ಅಂತ ನೋಡೋದಕ್ಕೆ ಜ್ಯೋತಿಷದ ಮೂಲಕವೂ ನೋಡ್ಬೋದು.
ಆ ಮಣಿ ಬಗ್ಗೆ ಪ್ರಶ್ನೆ ಕೇಳ್ಬೋದು, ಪ್ರಶ್ನೆ ಇಡ್ಬೋದು, ಅದ್ರ ಬಗ್ಗೆ ಪ್ರಶ್ನೆ ಮೂಲಕ ಹೊಂದುತ್ತೋ ತಿಳ್ಕೊಳ್ಬೋದು ನಾವು, ಅದು ಸಾಧ್ಯ ಇದೆ. ಪ್ರಾಯೋಗಿಕವಾಗಿ ನಾವು ರೇಷ್ಮೆ ಬಿಟ್ಟರೆ ಸುತ್ತಿ ಮೇಲೆ ಇಟ್ಕೊಂಡ್ರೆ ದುಷ್ಪರಿಣಾಮ ತುಂಬ ಆಗೋದಿಲ್ಲ. ಒಂದೇ ಸರ್ತಿ ಅದು ನಮ್ಮನ್ನು ಅನಾಹುತ, ನಮಗೆ ದೊಡ್ಡ ಅನರ್ಥ ಮಾಡೋದಿಲ್ಲ. ಅದು ಒಂದು ಮಾದರಿ ಕೊಡುತ್ತೆ, ಸಣ್ಣಕ್ಕೆ ಮಾಡುತ್ತೆ ಅದನ್ನು ಅಂತ, ಆ ದೋಷನ ಚಿಕ್ಕದಾಗಿ ಮಾಡುತ್ತೆ. ನಮ್ಗೆ ಗೊತ್ತಾಗುತ್ತೆ ಇದು ನಮ್ಗೆ ಹೊಂತ ಇಲ್ಲ ಇದು ಅಂತ, ಬಿಟ್ಬಿಡ್ಬೇಕು ಅದನ್ನು ಅಂತ. ಆ ಥರ ಕ್ರಮ ಇದೆ. ಶ್ಲೋಕ ನಿಮಗೆ ಬಾಯಿ ಹಾಟ್ ಮಾಡಿಕೊಂಡ್ರೆ, ಹಿಂದಕ್ಕೆ ಶ್ಲೋಕ ಇದೆ, ಶ್ಲೋಕ ಬಾಯಿ ಹಾಟ್ ಮಾಡಿಕೊಂಡ್ರೆ ನಿಮಗೆ ಈ ಬರುತ್ತೆ ಮನಸ್ಸಿಗೆ, ನಿಮ್ಗೆ ತುಂಬ ಸುಲಭವಾಗಿ ಅಂತ. ನಿನ್ನೆ ನಿಮ್ಗೆ ಹೇಳಿದ್ವಲ್ಲ, ಏನು ಹೇಳಿದ್ವು ನಮಗೆ, ಮೀನರಾಶಿಯಲ್ಲಿ ಚಂದ್ರ ಅನ್ನೋದಕ್ಕೆ ಹೇಳಿದ್ದು ನಾನು. ಮೀನರಾಶಿ ಅಂದರೆ ನೀರು, ಚಂದ್ರ ಅಂದರೆ ಮುತ್ತು. ಅದು ಈ ಥರ ಅದನ್ನು ಅನುವಾದ ಮಾಡಬೇಕು ಅಂತ, ಮಾಡಕ್ಕೆ ಬರುತ್ತೆ ಈ ಥರ ಅಂತ. ಶ್ಲೋಕ ಅದೇ ಮಾಣಿಕ್ಯಂ ತರಣೇಃ ಸುಧಾರ್ಯ ಮಮಲಂ ಮುಕ್ತಾಫಲಂ ಶೀತಗೋಹು. ಮುಕ್ತಾಫಲ ಅಂದರೆ ಮುತ್ತು, ಅದು ಶೀತಗೋಹು ಚಂದ್ರನಿಗೆ. ಅಮಲ ಅಂದರೆ ತುಂಬ ನಿರ್ಮಲವಾದ ಮುತ್ತು ಅಂತ, ಒಳ್ಳೆ ಮುತ್ತು ಅಂತ. ಆಮೇಲೆ ಮಾಹೇಯಸ್ಯ ಚ ವಿದ್ರುಮಂ. ಮಾಹೇಯ ಅಂದರೆ ಕುಜ, ಕು ಅಂದರೆ ಭೂಮಿ, ಕುಜ ಭೂಮಿಯಿಂದ ಹುಟ್ಟಿದವನು. ಮಹಿ ಅಂದರೆ ಭೂಮಿ, ಮಾಹೇಯ ಅಂದರೆ ಭೂಮಿಯಿಂದ ಹುಟ್ಟಿದವನು. ಈಗ ಮಾಹೇಯ ಅಂತ ಕರೀತಾರೆ, ಮಂಗಲ. ಮಾಹೇಯಸ್ಯ ಚ ವಿದ್ರುಮಂ. ವಿದ್ರುಮ ಅಂದರೆ ಅದು ಹವಳ ಅಲ್ಲಿ. ಮರಕತಂ ಸೌಮ್ಯಸ್ಯ. ಮರಕತ ಅಂದರೆ ಪಚ್ಚೆ, ಅದು ಸೌಮ್ಯ ಅಂದರೆ ಬುಧ. ಸೋಮನ ಮಗ ಸೌಮ್ಯ. ಸೋಮ ಅಂದರೆ ಚಂದ್ರ, ಚಂದ್ರನ ಮಗ ಬುಧ, ಹಾಗಾಗಿ ಸೌಮ್ಯ ಅಂತ ಕರೀತಾರೆ. ದೇವೇಢ್ಯ ಅಂದರೆ ಗುರು. ದೇವೇಢ್ಯನಿಗೆ ಪುಷ್ಯರಾಗ, ಅದು ಪುಷ್ಪರಾಗ ಆಗಿದೆ, ತಿದ್ದುಪಡಿ ಅದು ಪುಷ್ಯರಾಗ. ಅಸುರಾಮಾತ್ಯ. ಪುಷ್ಯರಾಗಂ ಅಸುರಾಮಾತ್ಯಸ್ಯ. ಅಸುರರ ಅಮಾತ್ಯ. ಅಸುರರ ಮಂತ್ರಿ ಯಾರು? ಶುಕ್ರ. ಶುಕ್ರನಿಗೆ ವಜ್ರಂ. ಅಸುರಾಮಾತ್ಯಸ್ಯ ವಜ್ರಂ. ಶನೇರ್ ನೀಲಂ. ಶನಿಗೆ ನೀಲ. ಅನ್ಯಯೋಹ ಅಂದರೆ ರಾಹುಕೇತು. ಇದು ಬಿಟ್ಟು ಉಳಿದವರು ರಾಹುಕೇತುಗಳು ಅಂತ. ರಾಹುಕೇತುಗಳಿಗೆ ಗೋಮೇಧ ವೈಧೂರ್ಯಕ್ಕೆ, ಗೋಮೇಧಿಕ ಮತ್ತು ವೈಧೂರ್ಯ ಅಂತ. ಹನುಮಂತನಿಗೆ ಸೀತೆ ಮುತ್ತಿನ ಹಾರ ಕೊಟ್ಲು. ಆಂಜನೇಯನಿಗೆ ಸೀತೆ ಮುತ್ತಿನ ಹಾರ ಕೊಟ್ಲು. ಮತ್ತಾರು ಬಂದರು? ಚಂದ್ರ ಎಲ್ಲಿ ಬಂದ? ಅಷ್ಟೇನಾ? ಸೀತೆ ಅಂದರೆ ಚಂದ್ರನೇ ಅದು. ರಾಣಿ ಅಲ್ವಾ ಸೀತೆ ಅಂದರೆ? ರಾಜಕುಮಾರಿ ರಾಣಿ, ಅವಳು ಚಂದ್ರನ, ಆಕೆಯನ್ನು ಚಂದ್ರ ಸೂಚನೆ ಮಾಡ್ತಾನೆ. ಮುತ್ತಿನ ಹಾರವನ್ನು ಕೂಡ ಚಂದ್ರ ಸೂಚನೆ ಮಾಡ್ತಾನೆ. ಹನುಮಂತನನ್ನ ಶನಿಯ ಸೂಚನೆ ಮಾಡಬೇಕು. ಬುಧನ ದೋಷ ಇದ್ರೆ ಯಾವ ಮಣಿ ಧಾರಣೆ ಮಾಡಬೇಕು? ಅದಕ್ಕೆ ಪಚ್ಚೆ. ಕೆಂಪು ಸಂಸ್ಕೃತ ಶಬ್ದ ಯಾವುದು? ಕೆಂಪಿಗೆ ಸಂಸ್ಕೃತ ಶಬ್ದ ಯಾವುದು? ಕೆಂಪು ಮಣಿಗೆ ಸಂಸ್ಕೃತ ಶಬ್ದ ಯಾವುದು? ಕೆಂಪು ಮಣಿಗೆ. ಅದು ಯಾರಿಗೆ ಸಂಬಂಧಪಟ್ಟಿದ್ದು? ಮಾಣಿಕ್ಯ. ಗುರುವಿಗೆ ಯಾವುದು? ಪುಷ್ಯರಾಗದಲ್ಲಿ ಎಷ್ಟು ಥರ ಇರುತ್ತೆ? ಒಂದು ಕಪ್ಪು, ಒಂದು ಹಸಿರು ಅಲ್ವಾ? ಒಂದು ಹಳದಿ ಛಾಯೆ ಇರೋವಂಥದ್ದು, ಇಲ್ಲದೆ ಇರೋವಂಥದ್ದು ಇನ್ನೊಂದು ಅಂತ. ವೈಡೂರ್ಯ ಯಾರಿದ್ದು? ಕೇತುವಿನದ್ದಾ? ಆಯಿತು. ದೇವತೆಗಳನ್ನು ಚಿಂತನೆ ಮಾಡ್ಬೋದು ಗ್ರಹಗಳಿಂದ. ಕಳೆದ ವರ್ಷ ಮಾಡಿತ್ತು ಇದನ್ನು. ಇವರಿಗೆಲ್ಲ ಈ ನೀರು ಕುಡ್ದಾಗಿರುತ್ತೆ ಬಾಯಲ್ಲಿ ಇವರಿಗೆಲ್ಲ. ಅದು ಏನಾದ್ರು ಹೇಳಿ ಅಂದರೆ ಡಮ್ 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 ಅಂತ ಹೇಳ್ಬಿಡ್ತಾರೆ ಕೂಡಲೇ ಅಲ್ಲೇ. ನೀವು ಯಾರು ಮಾತಾಡೋಂಗಿಲ್ಲ, ಮುಂದೆ ಕೂತಾರೆ, ಯಾರು ಮಾತಾಡೋಂಗಿಲ್ಲ, ನೀವ್ಯಾರು. ಈ ಎಲ್ಲ ಗ್ರಹಗಳು ಕೂಡ ದೇವತೆಗಳನ್ನು ಸೂಚನೆ ಮಾಡ್ತಾರೆ. ಅದರಲ್ಲಿ ಶಿವನನ್ನು ಸೂಚನೆ ಮಾಡುವ ಗ್ರಹ ಸೂರ್ಯ, ಪಾರ್ವತಿಯನ್ನು, ರಾಮನನ್ನು
ಬುಧ. ಕೃಷ್ಣನನ್ನು ಬುಧನೇ ಸೂಚನೆ ಮಾಡ್ತಾನೆ, ರಾಮನನ್ನು ಬುಧನೇ ಸೂಚನೆ ಮಾಡ್ತಾನೆ. ಬುಧನಿಗೆ ಸೂರ್ಯನ ಸಂಬಂಧ ಬಂದರೆ ರಾಮ ಅಂತ ಅರ್ಥ, ಅದು ಸೂರ್ಯವಂಶ ಅಲ್ವಾ. ಬುಧನಿಗೆ ಚಂದ್ರನ ಸಂಬಂಧ ಬಂದರೆ ಅದು ಕೃಷ್ಣ ಅಂತ, ಯಾಕೆಂದರೆ ಚಂದ್ರವಂಶದವನು ಕೃಷ್ಣ ಅಂತ ಅನ್ಸಿವಂತ. ಮಹಾವಿಷ್ಣುವನ್ನು ಯಾವ ಗ್ರಹ ಸೂಚನೆ ಮಾಡ್ತಾರೆ? ಆ ಕಡೆ ನೋಡಂಗಿಲ್ಲ ಯಾರು, ನಮ್ಮ ಕಡೆ ನೋಡಿ, ಆ ಕಡೆ ನೋಡಂಗಿಲ್ಲ. ಆಂಜನೇಯನ ಬಗ್ಗೆ ಕೇಳೋದೇ ಬೇಡ, ನಾವೇನು ಹೇಳ್ತೀನಿ. ಅಯ್ಯಪ್ಪ, ಮಣಿಕಂಠ, ಎರಡು ಒಂದೇನಾ ಅದು? ಅಯ್ಯಪ್ಪ ಮಣಿಕಂಠ. ಕಾಳಿ, ಕಾಳಿ ಕುಜರಿಂದ ಸೂಚನೆ ಆಗೋದು ಹೋದು, ಚಂದ್ರನು ಕಾಳಿಯನ್ನು ಸೂಚನೆ ಮಾಡೋದುಂಟು. ಚಂದ್ರ ಬಲಿಷ್ಠನಾಗಿದ್ರೆ ದುರ್ಗೆ, ದುರ್ಗಾ ಶೀತಕರು ಬಲಿ ಅಂತ. ಬಲಶಾಲಿಯಾದ ಚಂದ್ರ ಅಂದರೆ ಹುಣ್ಣಿಮೆ ಚಂದ್ರ, ವೃಷಭ ರಾಶಿಯ ಚಂದ್ರ, ಕರ್ಕ ರಾಶಿಯ ಚಂದ್ರ. ಇಂಥ ಚಂದ್ರ ತ್ರಿಗುಣಾತ್ಮಕ ದುರ್ಗಾ ಪರಮೇಶ್ವರನ ಸೂಚನೆ ಮಾಡ್ತಾನೆ ಅವನು. ಅದೇ ಚಂದ್ರ ವಿಬಲ, ಬಲ ಕಡಿಮೆ ಆದರೆ ವಿಬಲ ಕಾಳಿ. ಅದೇ ಚಂದ್ರ ಕ್ಷೀಣ, ಸ್ವಲ್ಪ ಬಲ ಕಡಿಮೆ ಆಯಿತು ಅಂದರೆ ಒಂದು ಅಷ್ಟಮಿ ಚಂದ್ರ ಅಂತ ತಗೊಳ್ಬೇಕಾ, ದಶಮಿ ಚಂದ್ರ ಅಂತ ತಗೊಳ್ಳಿ. ದಶಮಿ ಚಂದ್ರ ಅಂದರೆ ಕೃಷ್ಣ ಪಕ್ಷ ದಶಮಿ ಅಂತ ತಗೊಳ್ಳಿ ನೀವು. ಹಾಗೆಲ್ಲ ಆದರೆ ಅದೇ ಚಂದ್ರ ಕಾಳಿಯನ್ನು ಸೂಚನೆ ಮಾಡ್ತಾನೆ. ಸಚೈ ವಾಬಲ ಚಾಮುಂಡಿ, ಅದೇ ಚಂದ್ರ ಅಮಾವಾಸ್ಯೆ ಚಂದ್ರ ಆದರೆ ಚಾಮುಂಡಿ. ಚಂದ್ರನಿಂದ ಬರುತ್ತೆ ಅನ್ನೋದಕ್ಕೆ ನಮಗೆ ಅದನ್ನು ಹೇಳಿದ್ವು ಅಷ್ಟೇ ಅಂತ. ಶುಕ್ರ ಯಾರನ್ನು ಸೂಚನೆ ಮಾಡ್ತಾನೆ? ನಿಮ್ಗೆ ಯಾರೋ ಕೊಟ್ಟಿದ್ದಾರೆ ಮೊದಲೇ ಇದನ್ನ ಅಂತ. ಸಂತೋಷನೇ, ತಗೊಂಡು ನೋಡಿ, ಓದಿ, ಅಭ್ಯಾಸ ಮಾಡಿ, ಅದನ್ನು ನೆನ್ಪಿಟ್ಕೊಳ್ಳಿ. ಅದನ್ನು ಒಳ್ಳೇದು. ಗ್ರಹ ಕುಟುಂಬ ನಿಮಗೆ ಗೊತ್ತಿದೆ, ಹೇಳಿದ್ವಿ ಅಲ್ವಾ. ಶುಕ್ರ ಯಾವ ಸಂಬಂಧ ಸೂಚನೆ ಮಾಡ್ತಾನೆ? ಪತ್ನಿ. ಸೋದರ ಮಾವನ ಯಾರು ಸೂಚನೆ ಮಾಡ್ತಾನೆ? ಸೋದರರು, ಆಳುಗಳು. ಬೇಗ ಹೇಳ್ತೀರಿ ನೀವು. ದೊಡ್ಡಣ್ಣ ತಮ್ಮ, ಅಣ್ಣ ತಮ್ಮ ಯಾವ ಗ್ರಹಗಳು ಸೂಚನೆ ಮಾಡ್ತಾರೆ ಹೇಳ್ಬೋದಾ? ಕುಜ. ಒಟ್ಟು ಸೋದರರನ್ನು ಕುಜ ಸೂಚನೆ ಮಾಡ್ತಾನೆ. ನಿರ್ದಿಷ್ಟವಾಗಿ ದೊಡ್ಡಣ್ಣನನ್ನು ಗುರು ಸೂಚನೆ ಮಾಡ್ತಾನೆ. ತಮ್ಮನನ್ನು ಕುಜ ಸೂಚನೆ ಮಾಡ್ತಾನೆ. ಅದರಲ್ಲಿ ನೀವು ವಿಶ್ಲೇಷಣೆ ಮಾಡಿ ನೋಡಬೇಕು ಅಂದರೆ, ದೊಡ್ಡವರು ಸೋದರರ ಪೈಕಿ ದೊಡ್ಡವರನ್ನು ಗುರು ಸೂಚನೆ ಮಾಡಿದರೆ ಚಿಕ್ಕವರನ್ನ ಕುಜ ಸೂಚನೆ ಮಾಡೋದುಂಟು ಅಂತ. ಮಗ ಯಾರು ಸೂಚನೆ ಮಾಡ್ತಾನೆ? ದತ್ತು ಪುತ್ರನನ್ನು ಬುಧ ಸೂಚನೆ ಮಾಡ್ತಾನೆ. ದತ್ತು ಪುತ್ರನನ್ನು ಬುಧ ಸೂಚನೆ ಮಾಡ್ತಾನೆ. ಸಾಮಾನ್ಯವಾಗಿ ಕುಮಾರು ಬುಧ ಈ ಮಕ್ಕಳನ್ನು ಬುಧ ಸೂಚನೆ ಮಾಡ್ತಾನೆ. ಆದರೆ ಅದರಲ್ಲಿ ನಿರ್ದಿಷ್ಟ ಚಿಂತನೆ ಮಾಡೋದಾದರೆ ಸಾಕಿದ ಮಗ, ದತ್ತು ಮಗ ಅಂತ ಬರೋದು ಬುಧನಿಂದ ಅಂತ. ಹಾಗಾಗಿ ಎಷ್ಟೋ ಬಾರಿ 5ನೇ ಮನೆ ಅಧಿಪತಿ ಬುಧನಾಗಿ ಬಂದರೆ, 5ನೇ ಮನೆ ಅಂದರೆ ಮಕ್ಕಳನ್ನ ಚಿಂತನೆ ಮಾಡಬೇಕು. 5ನೇ ಮನೆಯಿಂದ ಬುಧನ ಸಂಬಂಧ ತುಂಬ ಬಂದರೆ ಅಲ್ಲಿ ದತ್ತುಪುತ್ರ ಯೋಗ ಅಂತ ಹೇಳೋದುಂಟು ಅಂತ. ದತ್ತು ಮಗ ಬುಧ ಅಂದರೆ. ಇನ್ನು ಆಕೃತಿ ಈ ಗುರು ತುಂಬ ಪ್ರಭಾವ ಬೀರಿದ್ರೆ ಲಗ್ನದ ಮೇಲೆ ನೀವೇನಾಗ್ತೀರಿ? ಬೃಹದಾಕಾರ ಅಂತ. ಎತ್ತರದ ಮತ್ತು ಅಗಲದ. ಬರೀ ಎತ್ತರ ಮಾತ್ರ ಆದರೆ ಅದು ಬೇರೆ ಗ್ರಹ, ಅದು ಅಗಲ ಇಲ್ಲ, ಉದ್ದ ಮಾತ್ರ, ಸರಳ ರೇಖೆ ಅಂತ, ಅದು ಶನಿ. ಅದು ಸಪೂರ ಉದ್ದ ಇದ್ದರೆ ಶನಿ. ಅದು ಉದ್ದ ಇದ್ದು ದಪ್ಪನೂ ಇದ್ದರೆ ಹಾಗೇನೆ, ಅಗಲನೂ ಇದ್ದರೆ ಅದು ಗುರು ಅಂತ. ವಿಶಾಲವಾದ ವಕ್ಷಸ್ಥಲ ಎಲ್ಲ ತುಂಬಿದ ಕೈ ಮೈಯೆಲ್ಲ ಇದ್ದು ಅಗಲ ಎತ್ತರ ಇದ್ದರೆ ಅದು ಗುರುವಿಂದ ಹೇಳ್ಬೇಕದನ್ನು ಅಂತ. ವೃತ್ತಾಕಾರ ಯಾವ ಗ್ರಹ? ಸೂರ್ಯನ ವೃತ್ತನೇ ಅಲ್ವಾ? ನಿಮ್ಗೆ ಯಾರಿಗಾದ್ರು ಸೂರ್ಯನ ಪ್ರಭಾವ ತುಂಬ ಇದ್ರೆ ಜಾತಕದಲ್ಲಿ ಅವ್ರು ಚೌಕ ಆಕಾರ ಆಗ್ತಾರೆ ಅವರು ಅಂತ.
ಯಾರು ಚೌಕಾಕಾದ್ರೆ ನೋಡಿದಿರ ನೀವು? ಹಾಂ, ಇರ್ತಾರಪ್ಪ. ಚೌಕ ಅಂದರೆ ನೀವು ಕತ್ತರಿಸಿಡ್ತಾರ ಚೌಕ ಅಂತ ಅರ್ಥ ಅಲ್ಲ ಅದಕ್ಕೆ. ಹಾಗೆ ಯಾರು ಇರ್ತಾರ, ಹಾಗೆ ಅರ್ಥ ಅಲ್ಲ ಅದಕ್ಕೆ. ಅದು ಸರಿ ಹೀಗೆ ಬರುತ್ತೆ ಅಂತ ಅವ್ರದ್ದು, ಹೀಗೂ ಸರಿ ಹೀಗೂ ಸರಿ ಅನ್ನೋ ಥರ ಬರ್ತಾರೆ ಅವರು ಅಂತ ಹೊರತು ನೀವು ಹಾಗೆ ನೀವು ರೇಖಾಗಣಿತ ಚೌಕ ತೊಗೊಂಡ್ಬರ್ಬಾರ್ದು ಇಲ್ಲಿಗೆ. ಹಾಗಿರಲ್ಲ ಮನುಷ್ಯರು. ಸಮಾಂಗ ಯಾರು? ಸ್ಥೂಲ ಯಾರು? ಸುಂದರಾಕಾರ ಶುಕ್ರ. ಕೆಲವು ಸಾರಿ ಸ್ವಲ್ಪ ಸ್ಥೂಲನೂ ಆಗೋದುಂಟು ಅಂತ. ಧಾತುಗಳು. ಕಬ್ಬಿಣಕ್ಕೆ ಯಾರು? ಬೆಳ್ಳಿಗೆ ಯಾರು? ಬೆಳ್ಳಿಗೆ ಶುಕ್ರ. ಕಂಚಿಗೆ ಯಾರು? ಇಲ್ಲ, ಚಂದ್ರ ಕಂಚಿಗೆ. ತಾಮ್ರಕ್ಕೆ ಯಾರು? ತಾಮ್ರಕ್ಕೆ ಮತ್ತು ಚಿನ್ನಕ್ಕೆ ಸೂರ್ಯ. ಮುತ್ತಿನ ಮಾಲೆಯನ್ನು ಚಿನ್ನದಲ್ಲಿ ಕಟ್ಟಿದ್ದಾರೆ. ಹೌದಾ? ಹಾಂ, ತಾಮ್ರದ ಹಂಡೆಯಲ್ಲಿ ಬಿಸಿ ನೀರು ಕಾಯಿಸ್ತಾರೆ. ಏನು ಪಟ ಪಟ ಹೇಳ್ಬೇಕು ನೀವು, ದಿವಸ ಸ್ನಾನ ಮಾಡೋದಿಲ್ಲ ನೀವು. ತಾಮ್ರದ ಹಂಡೆಯಲ್ಲಿ ನೀರು ಕಾಯಿಸ್ತಾರೆ. ಮೂರು ಇದೆಯಲ್ಲ ಅಲ್ಲಿ. ತಾಮ್ರದ ಹಂಡೆ ಅಂದರೆ ಸೂರ್ಯ, ನೀರು ಅಂದರೆ ಶುಕ್ರ ಚಂದ್ರ, ಕಾಯಿಸ್ತಾರೆ ಅಂದರೆ ಈ ಥರ. ಅದನ್ನ ಆಂಗ್ಲ ಭಾಷೆಯಲ್ಲಿ ಡಿಕೋಡ್ ಮಾಡೋದು ಅಂತ ಹೇಳ್ತಾರಲ್ವಾ, ಕೋಡ್ ವರ್ಡ್ ಅಲ್ಲಿ ಇದನ್ನು ಡಿಕೋಡ್ ಮಾಡೋದು ಅನ್ನೋ ತರಹ ಇದು ಗೂಢ ಭಾಷೆಯಲ್ಲಿದೆ. ಪೂರ್ತಿ ಅದು ಪ್ರಕೃತಿ ಭಾಷೆ ಗೂಢ ಭಾಷೆಯಲ್ಲಿದೆ. ಅದನ್ನು ಅನುವಾದ ಮಾಡಿ ತರೋ ಕ್ರಮ ಈ ಥರ ಬರುತ್ತೆ ಅಂತ. ನೀವು ಆಯುರ್ವೇದ ಸ್ವಲ್ಪ ಓದಿದ್ದೀರಲ್ವಾ? ಆಯುರ್ವೇದ ಇವ್ರಿಗೆ ಗೊತ್ತಾಯ್ತು ಕೂಡಲೇ ಏನು ಹೇಳ್ತಾರೆ ಅಂತ. ಆಯುರ್ವೇದದಲ್ಲಿ ಆರೋಗ್ಯಕ್ಕೂ 3 ಧಾತುಗಳು ಕಾರಣ, ರೋಗಕ್ಕೂ 3 ಧಾತುಗಳು ಕಾರಣ ಅಂತ ಹೇಳ್ತಾರೆ. ವಾತ ಪಿತ್ತ ಕಫ. ಅದು ಇವರೇ ಅಂತ, ಈ ಗ್ರಹಗಳೇ ಇದು ಅಂತ ನಿಮ್ಗೆ ಗೊತ್ತಿರುತ್ತೆ. ಯಾವುದೋ ಈಗ ಉದಾಹರಣೆಗೆ ವಾತದ ತೊಂದರೆಗಳು ಯಾರಿಂದ ಬರುತ್ತೆ? ಹೌದಾ? ಪಿತ್ತದ ತೊಂದರೆ ಯಾರಿಂದ ಬರುತ್ತೆ? ಸೂರ್ಯ ಮತ್ತು ಮಂಗಲ ಇಬ್ಬರು ಪಿತ್ತಕಾರಕರು, ಶನಿ ವಾತಕಾರಕ, ಕಫಕ್ಕೆ ಒಬ್ಬನೇ ಇರೋದು ಗುರು ಕಫಕಾರಕ. ಎರಡೆರಡಕ್ಕೆ ಇಬ್ಬರಿದ್ದಾರೆ, ಎರಡೆರಡು ಸೇರಿಕೊಂಡ್ರು. ಯಾರದು? ಹಾಂ, ವಾತ ಕಫ ಯಾರು? ಕಫ ವಾತ ಯಾರು? ಯಾಕೆ ಹಾಗೆ ಅದು? ಯಾಕೆ ಹಾಗೆ ಅದು? ವಾತ ಕಫ ಅಂದ್ರೇನು, ಕಫ ವಾತ ಅಂದ್ರೆ ಏನು? ಎರಡು ಅದೇ ಅಲ್ವಾ? ಏನು ವ್ಯತ್ಯಾಸ ಇದೆ? ಅಳಿ ಅಲ್ಲ ಮಗಳ ಗಂಡ ಅಂತ. ಒಳ್ಳೆ ಕಥೆ ಇಲ್ಲ ನಿಮ್ಮದು. ವಾತ ಕಫ ಕಫ ವಾತ ಅಂತ ಬೇರೆ ಬೇರೆನಾ? ಏನಾದ್ರು ಒಪ್ಪಕ್ಕೆ ಸಾಧ್ಯವ ಅದನ್ನ? ಏನು ವ್ಯತ್ಯಾಸ? ಹೆಂಗೆ ಹೇಳು? ಸರಿ ಇದೆ, ಎರಡೂ ಇದೆ ಅಂದರೆ ಯಾವುದೋ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅದರಲ್ಲಿ ಅಂತ, ಒಂದಕ್ಕೆ ಪ್ರಾಧಾನ್ಯ ಅಂತ. ಚಂದ್ರನಲ್ಲಿ ಎರಡೂ ಇದೆ, ವಾತಕಫ. ಶುಕ್ರನಲ್ಲೂ ಇದೆ. ಚಂದ್ರನಲ್ಲಿ ವಾತ ಮುಂದೆ, ಶುಕ್ರನಲ್ಲಿ ಕಫ ಮುಂದೆ. ಚಂದ್ರನಲ್ಲಿ ವಾತ ಯಾಕೆ ಮುಂದೆ? ವಾತ ವೇಗವನ್ನು ಕೊಡುತ್ತೆ. ಚಂದ್ರ ತುಂಬ ವೇಗವಾಗಿ ಚಲಿಸುವಂಥ ಗ್ರಹ, ಎಲ್ಲ ಗ್ರಹಗಳಿಗಿಂತ ಬೇಗ ಚಂದ್ರ. ಹಾಗಾಗಿ ಅದಕ್ಕೋಸ್ಕರ ವಾತ ಪ್ರಾಧಾನ್ಯ ಅಂತ. ಶುಕ್ರ ಅಷ್ಟು ವೇಗ ಅಲ್ಲ, ಚಂದ್ರನಷ್ಟು ವೇಗ ಅಲ್ಲ. ಸ್ವಲ್ಪ ದಪ್ಪ ಅಲ್ವಾ ಶುಕ್ರ? ಹಾಂ, ದಪ್ಪ ಮಾಡೋ ಧಾತು ಯಾವುದು? ಕಫ. ಮನುಷ್ಯ ಕಫದಿಂದ ದಪ್ಪ ಆಗ್ತಾನೆ, ವಾತದಿಂದ ಹಿಂಗಾಗ್ತಾನೆ. ವಾತ ಜಾಸ್ತಿ ಆದರೆ ಅವನು ಕೃಷ ಆಗ್ತಾ ಹೋಗ್ತಾನೆ. ವಾತ ಕೃಷತ್ವವನ್ನು ಉಂಟು ಮಾಡುತ್ತೆ.
ಕಫಕ್ಕೆ ಪ್ರಾಧಾನ್ಯ ಬಂದರೆ ತೂಕ ಬರ್ತಾ ಹೋಗುತ್ತೆ, ದಪ್ಪ ಆಗ್ತಾ ಹೋಗ್ತಾನೆ, ತುಂಬಿಕೊಳ್ತಾ ಹೋಗ್ತಾನೆ. ಹಾಗಾಗಿ ಶುಕ್ರನಲ್ಲಿ ಕಫ ಪ್ರಾಧಾನ್ಯ ಇದೆ, ಸ್ಥೌಲ್ಯ ಕೊಡ್ತಾನೆ, ಸ್ಥೂಲ ಆಗೋ ಥರ ಮಾಡ್ತಾನೆ. ಚಂದ್ರನಲ್ಲಿ ಚಂದ್ರ ಸ್ವಲ್ಪ ತನುವೆ, ಚಂದ್ರ ಪ್ರಭಾವ ತುಂಬ ಇದ್ದರೆ ಅವ್ರು ತುಂಬ ದಪ್ಪ ಆಗೋದಿಲ್ಲ, ಅವರೇನು ಶುಕ್ರನಿದ್ರೆ ದಪ್ಪ ಆಗ್ತಾರೆ ಅಂತ. ಆಯಿತು. ಸಂಬಂಧಗಳಲ್ಲಿ ಇನ್ನೊಂದು ಚೂರು ಹೇಳೋದಿತ್ತು ನಿಮಗೆ. ಈಗ ತಂದೆ ತಾಯಿ ಯಾರ್ಯಾರು? ರಾತ್ರಿ ಆದರೆ ಶನಿ ತಂದೆ ಮತ್ತು ಶುಕ್ರ ತಾಯಿ. ಸ್ವಲ್ಪ ಆಚೀಚೆ ಹೇಳ್ತಾರೆ ಅದನ್ನು. ಅದು ಯಾಕೆ ತಂದು ಅಂದರೆ, ಈ ಗ್ರಹಗಳನ್ನೇ ತಂದೆ ತಮ್ಮ ಅಥವಾ ತಾಯಿ ತಂಗಿ ಆ ಥರ ತಗೊಳಕ್ಕೆ ಬರುತ್ತೆ ಅಂತ. ಈಗ ಸೂರ್ಯನಿಂದ ತಂದೆಯನ್ನು ಚಿಂತನೆ ಮಾಡಿದರೆ ಹಗಲು ಹೊತ್ತಾದರೆ, ಶನಿಯಿಂದ ಏನು ಚಿಂತನೆ ಮಾಡಬೇಕು? ಚಿಕ್ಕಪ್ಪನ ಚಿಂತನೆ ಮಾಡೋಕ್ಕೆ ಬರುತ್ತೆ, ಚಿಕ್ಕಮ್ಮನ ಚಿಂತನೆ ಮಾಡೋಕ್ಕೆ ಬರುತ್ತೆ ಶುಕ್ರನಿಂದ. ಚಂದ್ರ ತಾಯಿ ಆದರೆ ಶುಕ್ರ ಏನು? ಚಿಕ್ಕಮ್ಮ ಆಗ್ಬೋದು, ಅವಕಾಶ ಇದೆ. ಈ ಥರ ಸಂಬಂಧಗಳು ಕೂಡ ಹೇಳಕ್ಕೆ ಬರುತ್ತೆ ಇದರಲ್ಲಿ ಅಂತ. ಅದಕ್ಕೋಸ್ಕರ ನೆನ್ಪು ಮಾಡ್ಕೊಂಡ್ವಿ ಅಷ್ಟೇ. ಇಷ್ಟಿರಲಿ. ನಾಳೆ ನಿಮಗೆ ಇದೇ ಥರ ಪ್ರಶ್ನೆಗಳನ್ನ ಕೇಳ್ತೀವಿ, ಹೇಳಕ್ಕೆ ಬರಬೇಕು ನಿಮಗೆ. ಆ ಪ್ರಶ್ನೆಗಳಿಗೆ ಉತ್ತರನ ವಾಕ್ಯ ಮಾಡಿ ಹೇಳಕ್ಕೆ ಬರಬೇಕು ನಿಮಗೆ. ನಾಳೆ ಎಲ್ಲ ಮಾಡ್ಕೊಂಡು ಬನ್ನಿ. ಈ ಗ್ರಹಗಳನ್ನು ಬಳಸಿ ಎಲ್ಲರೂ ಮೂರು ವಾಕ್ಯ ಮಾಡ್ಕೊಂಡು ಬರಬೇಕು. ಗ್ರಹಗಳನ್ನು ಬಳಸಿ ವಾಕ್ಯ ನಾವು ಮಾಡಿದ್ವಲ್ಲ ಈಗ, ಆ ಥರ ನೀವು ಮಾಡಬೇಕು ಅಂತ. ಈ ತಾಮ್ರ ದಂಡಲ್ಲಿ ನೀರು ಕಾಯಿಸ್ತದೆ ಅಂತ ಹೇಳಿದ್ವಿ ನಾವು, 3 ಗ್ರಹ ಬಂತಲ್ವ, ಆ ತರಹ ವಾಕ್ಯಗಳನ್ನು ಮಾಡಬೇಕು. 2 ಗ್ರಹನೋ 3 ಗ್ರಹನೋ 4 ಗ್ರಹನೋ ಬರೋ ಥರ ವಾಕ್ಯಗಳನ್ನು ಮಾಡ್ಕೊಂಡು ಬರಬೇಕು. 3 ವಾಕ್ಯಗಳನ್ನು ಎಲ್ಲರೂ ಮಾಡಬೇಕು. ಆರ್ಯ ಸುಧನ್ವ ನೋಡ್ತಾರೆ ಅದನ್ನು, ಎಲ್ಲರೂ ಮಾಡಬೇಕು, ಅದನ್ನು ತಪ್ಪದೆ ಮಾಡಬೇಕು ಅಂತ. ಆಗಲೇ ನಿಮಗದು ಆ ಶಾಸ್ತ್ರ ಕೈಗೆ ಬರೋವಂಥದ್ದು, ನಿಮಗದ್ರಲ್ಲಿ ಗತಿ ಸಿಗೋವಂಥದ್ದು ಅಂತ. ಒಬ್ರನ್ನೊಬ್ರು ಕೇಳಬೇಡಿ, ಆಮೇಲೆ ತೋರಿಸ್ಬೇಡಿ ಒಬ್ರಿಗೊಬ್ರು. ನಕಲು ಇಲ್ಲ, ನಕಲು ಮಾಡಬಾರ್ದು, ನಿಮಗೆ ವಿದ್ಯೆ ಬರಲ್ಲ. ಹಾಗೆ ಮಾಡಿದರೆ ವಿದ್ಯೆ ಬರಬೇಕು ಬೇಡವೋ? ಈ ವಿದ್ಯೆ ಬರಬೇಕು ಅಂತಿದ್ರೆ ಪಕ್ಕದವ್ರನ್ನ ಕೇಳಿ ಬರಿಬೇಡಿ, ನಿಮ್ಮ ಸ್ವಂತ ಬುದ್ಧಿಯಿಂದ ಬರೀರಿ, ಬಂದಷ್ಟೇ ಬರೀರಿ, ತಪ್ಪು ಬರೆದು ಪರವಾಗಿಲ್ಲ, ಆಮೇಲೆ ಸರಿಯಾಗತ್ತೆ. ಇವತ್ತು ತಪ್ಪಿದ್ರು ನಾಳೆ ಸರಿಯಾಗತ್ತೆ. ಬರ್ಕೊಂಡು ಬನ್ನಿ ಎಲ್ಲರೂ ಕೂಡ. ಹೀಗೆ ಬೆಳೆಯುವಂಥದ್ದು ಅದು ಅಂತ. ಗೋಕರ್ಣದ ಪ್ರಧಾನ ದೇವತೆ ಇದೆಯಲ್ಲ, ಅದು ಯಾವ ಗ್ರಹದ? ಗೋಕರ್ಣದ ಪ್ರಧಾನ ದೇವತೆ ಗ್ರಾಮದೇವಿ ಬೇರೆ. ಮುಖ್ಯ ದೇವರು ಯಾವುದು ಗೋಕರ್ಣದಲ್ಲಿ? ಹೌದಾ? ಅಲ್ಲಿ ವೆಂಕಟರಮಣ ದೇವರಿದೆ ಗೋಕರ್ಣದಲ್ಲಿ ಮಧ್ಯದಲ್ಲಿ. ಅದು ಯಾವ ಗ್ರಹ ಅದು ವೆಂಕಟರಮಣ ದೇವರು? ಗುರುವಿಂದ ಚಿಂತನೆ ಮಾಡಬೇಕು. ಬುಧನಿಂದಲೂ ಮಾಡ್ಬೋದು. ಮಹಾವಿಷ್ಣುವನ್ನು ಯಾವಾಗಲೂ ಗುರುವಿಂದ ಚಿಂತನೆ ಮಾಡ್ತಾರೆ. ವೆಂಕಟರಮಣ ಅಂದರೆ ಮಹಾವಿಷ್ಣು, ಹಾಗಾಗಿ ಗುರುವಿಂದ ಚಿಂತನೆ ಮಾಡ್ತಾರೆ ಅದನ್ನು. ಕಾಳಿ, ಭದ್ರಕಾಳಿ ಯಾರನ್ನು ಚಿಂತನೆ ಮಾಡಿದ್ರಿ? ಅಲ್ಲಿ ಗಣಪತಿ, ಮಹಾಬಲೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಅದ್ಯಾವ ಗ್ರಹ ಅಂತ ಕೇಳೋಕೆ ಹೊರಟು ಆಯ್ತು, ಬಂತದು. ಗಣಪತಿಗೆ ಯಾರು? ಇನ್ನೊಂದು ಗ್ರಹದಿಂದ ಗಣಪತಿ ಚಿಂತನೆ ಮಾಡ್ತಾರೆ, ಕೇತು. ಶುಕ್ರನಿಂದ ಮಾತ್ರ ಅಲ್ಲ, ಕೇತುವಿಂದಲೂ ಗಣಪತಿನ ಚಿಂತನೆ ಮಾಡ್ತಾರೆ. ಮಾಡ್ಬೋದು, ಮಾಡೋಕ್ಕೆ ಸಾಧ್ಯ ಇದೆ. ಈಗ ಇಲ್ಲಿ ಜನಾರ್ದನ ಭಟ್ರ ಮನೆ ಹಿಂದ್ಗಡೆ ಒಂದು ದೇವರಿದೆ ನೋಡಿ ಮೇಲೆ, ಅದು ಯಾವ ಗ್ರಹದಿಂದ ಚಿಂತನೆ ಮಾಡ್ತೀರಿ? ಸೇವಕ ಸೋದರದ ಪಕ್ಕದಲ್ಲಿದೆ ನೋಡಿ, ನೋಡಿದ್ದೀರಾ ನೀವಲ್ಲಿ? ಅದನ್ನು ಹೋಗಿದ್ದೀರಾ? ಸರ್ಪವನ್ನು ರಾಹುವಿಂದ ಚಿಂತನೆ ಮಾಡಬೇಕು. ಸರ್ಪವನ್ನು ಬೇರೆ ಗ್ರಹದಿಂದ ಚಿಂತನೆ ಮಾಡ್ತಾರೆ, ರಾಹು ಅಲ್ಲದೇನೆ. ಯಾರನ್ನು ಚಿಂತನೆ ಮಾಡ್ತಾರೆ? ಕುಜನಿಂದ ಮಾಡ್ಬೋದು, ಕುಜನಿಂದ ಮಾಡ್ಬೋದು. ಮುಖ್ಯವಾಗಿ ರಾಹುವಿಂದ ಮಾಡ್ತಾರೆ, ಕುಜನಿಂದಲೂ ಮಾಡೋಕ್ಕೆ ಸಾಧ್ಯ ಇದೆ ಸರ್ಪದ ಚಿಂತನೆಯನ್ನು ಅಂತ. ವಿಷ ಇದೆಯಲ್ಲ, ಕಚ್ಚುತ್ತೆ ಅಲ್ವಾ, ಆ ಕಚ್ಚೋದು ವಿಷ ಅದೆಲ್ಲ ಅವನಿಗೆ ಹತ್ರ ಇದೆ, ಕುಜನಿಗೆ ಹತ್ರ ಇದೆ. ಮತ್ತು ವಕ್ರ ಅಲ್ವಾ ಅದು? ವಕ್ರ ಅಂತ ಯಾರಿಗೆ ಹೆಸರು? ಕುಜನಿಗೆ ಹೆಸರು. ಹಾಗಾಗಿ ಆಗುತ್ತೆ, ಅದರಿಂದ ಕೂಡ ಚಿಂತನೆ ಮಾಡೋದುಂಟು, ಕುಜನಿಂದಲೂ ಕೂಡ ಅದನ್ನು. ಇಷ್ಟಿಟ್ಕೊಳ್ಳಿ. ನಾಳೆ ಸಿದ್ಧರಾಗಿ ಬನ್ನಿ. ಹರೇ ರಾಮ.
नमदादेश्वर श्रीमद जगद्गुरु शंकराचार्य श्री श्री रामेश्वर भारती स्वामी महाराज की जय।